90 ದಿನಗಳ ಕಾಲ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಸಾಗ್ತಾ ಇದೆ. ಅಮೆರಿಕ ಯುದ್ಧೋತ್ಸಾಹದಲ್ಲಿ ಯುದ್ಧವನ್ನು ಆರಂಭ ಮಾಡಿತು. ಆನಂತರದಲ್ಲಿ ಇರಾನ್ನ ಶಕ್ತಿ ಕುಗ್ಗಬಹುದು, ಇರಾನ್ನ ಬಗ್ಗು ಬಡಿಯಬಹುದು, ಇರಾನನ್ನು ಪತರಗುಟ್ಟುವಂತೆ ಮಾಡಬಹುದು ಅಂತ ಅಂದುಕೊಂಡಿದ್ದಂಥ, ಅಂದಾಜು ಹಾಕಿದ್ದಂಥ ಅಮೆರಿಕ ಹೋಗ್ತಾ 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 ಇರಾನ್ನ ಶಕ್ತಿ ಮತ್ತಷ್ಟು ಬಲಗೊಳ್ತಾ ಹೋಯಿತು. ಜಗತ್ತಿನ ಅತಿದೊಡ್ಡ ರಾಷ್ಟ್ರವಾಗಿರುವಂಥ, ಹಿರಿಯಣ್ಣ ದೊಡ್ಡಣ್ಣ ಅನಿಸಿಕೊಳ್ಳುವಂಥ ಅಮೆರಿಕ ಶಾಂತಿ ಜಪವನ್ನು ಮಾಡುತ್ತಲೇ ಬಂತು. ಇದರ ಮಧ್ಯೆ ಪಾಕಿಸ್ತಾನವೂ ಕೂಡ ನಾನು ಸಂಧಾನ ಮಾಡ್ತೀನಿ, ಎರಡು ರಾಷ್ಟ್ರಗಳ ನಡುವೆ ಸಂಧಾನಕಾರರಾಗಿ ಪ್ರವೇಶ ಕೊಟ್ಟಂಥ ಪಾಕಿಸ್ತಾನವೂ ಕೂಡ ಮೂಲೆ ಗುಂಪಾಯಿತು. ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನ ಹೀರೋಗಿರಿ ಮಾಡಲಿಕ್ಕೆ ಹೊರಟಿತ್ತು, ಬಟ್ ಅದು ಸಾಧ್ಯವಾಗಲಿಲ್ಲ. ಇದೀಗ ಖುದ್ದು ಅಮೆರಿಕದ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ನಮ್ಮ ಮತ್ತು ಇರಾನ್ ನಡುವಿನ ಒಪ್ಪಂದಗಳೆಲ್ಲವೂ ಕೂಡ ಸರಿಯಾಗಿದ್ದಾವೆ. ನಮ್ಮ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಂಡಿದೆ, ಇರಾನ್ನ ಷರತ್ತುಗಳಿಗೆ ನಾವು ಕೂಡ ಒಪ್ಪಿಕೊಂಡಿದ್ದೇವೆ. ಹೀಗಾಗಿ ಇರಾನ್ ಮತ್ತು ಅಮೆರಿಕ ನಡುವಣ ಯುದ್ಧ ನಿಲ್ಲುತ್ತೆ. ಜೊತೆಗೆ ಜಗತ್ತಿನ ಆರ್ಥಿಕ ಕೇಂದ್ರವಾಗಿರುವಂಥ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೊರ್ಮುಜ್ ಜಲಸಂಧಿ ಬಂದಾಗಿರೋದರ ಎಫೆಕ್ಟ್ ಕೇವಲ ಇರಾನ್ ಅಮೆರಿಕಕ್ಕಲ್ಲ, ಇರಾನ್ ಸುತ್ತಮುತ್ತಲ ರಾಷ್ಟ್ರಗಳಿಗಲ್ಲ, ನಮ್ಮವರೆಗೂ ತಲುಪಿದೆ, ನಮ್ಮ ಮನೆಯವರೆಗೂ ತಲುಪಿದೆ, ನಮ್ಮ ಮನೆಯ ಅಡುಗೆ ಮನೆವರೆಗೂ ಕೂಡ ತಲುಪಿದೆ. ಆ ಯುದ್ಧದ ಪರಿಣಾಮ ಅರ್ಥ ಮಾಡಿಕೊಳ್ಳಿ. ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ನಮ್ಮ ಕರ್ನಾಟಕ, ನಮ್ಮ ಜಿಲ್ಲೆ, ನಮ್ಮ ಗ್ರಾಮ, ನಮ್ಮ ಮನೆ, ನಮ್ಮ ಅಡುಗೆ ಮನೆಯವರೆಗೂ ಕೂಡ ಬಂದು ತಲುಪಿದೆ. ಹೀಗೆ ಮುಂದುವರೆದರೆ ಏನೆಲ್ಲ ಅಪಾಯ ಸಂಭವಿಸಬಹುದು ಅಂಥೇಳಿ ಇಡೀ ದೇಶ ಯೋಚಿಸ್ತಾ ಇತ್ತು. ಆದರೆ ಇದೀಗ ಎರಡು ದೇಶಗಳ ನಡುವಣ ಒಪ್ಪಂದ ಏರ್ಪಟ್ಟಿದೆ. ಹೀಗಾಗಿ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೇವೆ ಅಂತ ಹೇಳಿದಂಥ ಹೇಳಿಕೆ ಇದೆಯಲ್ಲ, ಅದು ಅಮೆರಿಕದ ಒನ್ ಸೈಡ್ ಹೇಳಿಕೆನಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇರಾನ್ ಸ್ಪಷ್ಟವಾಗಿ ಹೇಳಿದೆ ಇದೆಲ್ಲವೂ ಕೂಡ ಸುಳ್ಳು ಅಂತ. ಮಾತನಾಡಿಸೋಣ, ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಅಖಾಡದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಭಾಕರ್, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಮತ್ತೊಬ್ಬರು ವೆಂಕಟೇಶ್ ನಾಯಕ್, ಮಾಜಿ ಕರ್ನಲ್ ಅವರು. ವೆಂಕಟೇಶ್ ನಾಯಕ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎರಡು ರಾಷ್ಟ್ರಗಳ ನಡುವಿನ ಈ ಒಪ್ಪಂದವನ್ನು ಗಮನಿಸ್ತಾ ಇದ್ವಿ ವೆಂಕಟೇಶ್ ನಾಯಕ್ ಸರ್. ಇದು ನಿಜಕ್ಕೂ ಕೂಡ ಸುಲಭ ಸಾಧ್ಯನಾ ಅಂತ? ಅವರ ಇರುವಂಥ ಯುದ್ಧ ಆರಂಭಕ್ಕೂ ಇರುವಂಥ ಮೊದಲ ಕಾರಣ ಏನಿತ್ತು ಅಂತ ಹೇಳಿದ್ರೆ ಯುರೇನಿಯಂ, ಪರಮಾಣು ಶಸ್ತ್ರಗಳನ್ನು ಹೊಂದಬಾರ್ದು ಅಂತ ಹೇಳಿ. ತಾವು ಕೂಡ ಸೇನೆಯಲ್ಲಿದ್ದಂಥವರು, ತಮಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುತ್ತೆ ನ್ಯೂಕ್ಲಿಯರ್ ಶಕ್ತಿ ಏನು ಎತ್ತ ಅಂಥೇಳಿ, ಎಷ್ಟು ಅಪಾಯಕಾರಿ ಅಂತ ಹೇಳಿ. ಇದೀಗ ಅಮೆರಿಕ ಹೇಳ್ತಾ ಇದೆ ನಮ್ಮ ಷರತ್ತುಗಳಿಗೆ ಒಪ್ಪಿದೆ, 400 kgಯಷ್ಟು ಪುಷ್ಟೀಕರಿಸಿದ ನ್ಯೂಕ್ಲಿಯರನ್ನು ಕೊಡಲಿಕ್ಕೆ ನಮಗೆ ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇರಾನ್ ಅದನ್ನು ನಿರಾಕರಿಸಿದೆ. ನೋಡಿ, ಈಗ ಎಲ್ಲೊಂದು ಕಡೆ ಫೋರ್ಸ್ ಮಾಡ್ತಾ ಹೋಗ್ತಾ ಇದೆ ಅಮೆರಿಕ, ಮತ್ತೊಂದು ಕಡೆ ಇರಾನ್ ತಪ್ಪಿಸ್ಕೊಳ್ತಾ ಹೋಗ್ತಾ ಇದೆ. ನಿಜಕ್ಕೂ ಕೂಡ ಈ ಬಾರಿ ಅಂಥ ಲಕ್ಷಣಗಳು ಕಾಣಿಸ್ತಾ ಇದೆಯಾ ವೆಂಕಟೇಶ್ ಸರ್? ಇಲ್ಲ, ಇದೆಲ್ಲ ಒನ್ ಸೈಡೆಡ್ ಸ್ಟೇಟ್ಮೆಂಟ್ ಅಮೆರಿಕ ಕೊಡ್ತಾ ಇರೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು 12 ದಿವಸ ಯುದ್ಧ ಏನು ಬಿಟ್ವೀನ್ ಇಸ್ರೇಲ್ ಮತ್ತೆ ಇರಾನ್ ಏನು ನಡೆದಿತ್ತಲ್ಲ ಜೂನ್ 2025 ಅಲ್ಲಿ, ಆ ಟೈಮ್ದಲ್ಲಿ ಆಸ್ ಅ ಫೇಸ್ ಆಫ್ ಏನಂತಂದ್ರೆ ಅದನ್ನ ಸಬ್ಸೈಡ್ ಮಾಡೋದಕ್ಕ, ಅದನ್ನ ಕೆಳಮಟ್ಟಿಗೆ ತರೋದಕ್ಕ ಏನಂತಂದ್ರೆ B2 ಬಾಂಬರ್ದಿಂದ ಹೋಗಿ ಅವು ನ್ಯೂಕ್ಲಿಯರ್ ಸೈಟ್ಸ್ ಏನಿದ್ವು ಅವ್ರದ್ದೆಲ್ಲ ಪ್ರೊಬಬಲ್ ಏನಪ್ಪ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಸ್ಟೇಷನ್ಸ್ ಏನಿದ್ವು ನತಾಂಜ್, ಫಾರ್ದು, ಅವಕ್ಕೆಲ್ಲ ಏನಂತಂದ್ರೆ ಹೋಗಿ B2 ಬಾಂಬರ್ದಿಂದ ಡಿಸ್ಟ್ರಾಯ್ ಮಾಡಿ ಒಂದು ಏನು ಕ್ಲೇಮ್ ಮಾಡಿದ್ರಪ್ಪ ಅಂತಂದ್ರೆ ಅವರು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡತಕ್ಕಂತ ಎಲ್ಲ ಕೇಂದ್ರಗಳನ್ನು ಸರ್ವನಾಶ ಮಾಡಿ ಬಂದಿವಿ ಅಂತಕೊಂಡು ಹೇಳಿದ್ರು. ಯಾಕಂದ್ರೆ ನೋ ಡೌಟ್ ಏನಂತಂದ್ರೆ B2 ಬಾಂಬರ್ದಲ್ಲಿ ಅಲ್ಲಿ GBU ಬಾಂಬ್ಸ್ ಯೂಸ್ ಆಗ್ತದೆ. ಅದ್ರದ್ದು ಏನಪ್ಪಾ ಅಂದ್ರೆ ಪೆನಿಟ್ರೇಟಿಂಗ್ ಕೆಪಬಿಲಿಟಿ, ಅದು B2 ಬಾಂಬರ್ ಇಡೀ ವರ್ಲ್ಡ್ ದಲ್ಲಿ ಇರೋದು ಅಮೆರಿಕದಲ್ಲಿ, ಆ GBU ಬಾಂಬ್ ಇರೋದನ್ನು ಅಮೆರಿಕದಲ್ಲಿ. ಸೊ ಆ ಒಂದು ಕ್ಷಣಕ್ಕೆ ಏನಪ್ಪಾ ಅಂದ್ರೆ ಎಲ್ಲರೂ ನಂಬಿದ್ರು ಇದು ಇನ್ನೇನು ಇರಾನ್ ಹತ್ರ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಇದಾಗೋದಿಲ್ಲ, ಏನಪ್ಪಾ ಅಂದ್ರೆ ಫೆಸಿಲಿಟೀಸ್ ಡೆವಲಪ್ಮೆಂಟ್ ಆಗೋದಿಲ್ಲ, ಇದ್ದದ್ದೆಲ್ಲ ಇದಾಗಿಬಿಟ್ಟಿತ್ತು. ಈಗ ಅದೇ 1 ವರ್ಷ ಆದ ನಂತರ ಮತ್ತೆ ಯುರೇನಿಯಂದಿಂದ ಬಿದ್ದಿದ್ದಾರೆ. ದಟ್ ಮೀನ್ಸ್ ನಿಮ್ದು ಫಸ್ಟ್ ಕ್ಲೇಮ್ ಏನಿತ್ತಲ್ಲ ಅದೆಲ್ಲ ಬೋಗಸ್ ಇತ್ತದು, ಸುಳ್ಳು. ಯಾಕಂದ್ರೆ ಅದೆಲ್ಲ ಸುಳ್ಳಿತ್ತು. ಯಾಕಂದ್ರೆ ಇರಾನದು ಇದುವರೆಗೆ ಈಗೇನು ಒಂದು 80 ದಿವಸದಿಂದ ಫೆಬ್ರವರಿ 28ರಿಂದ ನೋಡ್ತಾ ಬಂದ್ರೆ ಇರಾನ್ 40 ವರ್ಷದಿಂದ ತಯಾರಿ ಮಾಡಿಕೊಂಡಿದ್ದಾರೆ. ಅವ್ರದೆಲ್ಲ ಸ್ಟ್ರಾಟಜಿ ಗೊತ್ತು. ಏನಂತಂದ್ರೆ
ಅವ್ರು ಏನಾದ್ರೂ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಇದು ಏನ್ ಮಾಡ್ಬೇಕು ಬಿಡ್ಬೇಕು ಅಥವಾ ಸಿವಿಲ್ ಯೂಸ್ ಸಲುವಾಗಿ ಎಲೆಕ್ಟ್ರಿಕ್ ಜನರೇಷನ್ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಏನಿತ್ತಪ್ಪ ಅಂದ್ರೆ ಅದು ಅಮೆರಿಕದ ಕೈಲಿ ಸಿಗ್ಲಾರ್ದಂಗೆ ಅಥವಾ ಡಿಸ್ಟ್ರಾಯ್ ಆಗ್ಲಾರ್ದಂಗೆನೆ ಅವ್ರೆಲ್ಲ ಪ್ರಿಕಾಷನ್ಸ್ ತಗೊಂಡಿರ್ತಾರ. ಬಟ್ ಈಗ ಅಮೆರಿಕಗೆ ಏನಾಗಿದೆ ಅಂತಂದ್ರೆ ಇರಾನ್ಗೆ ಚೆನ್ನಾಗಿ ಗೊತ್ತು ಹಿಂದಿನ ಏನಪ್ಪಾ ಅಂದ್ರೆ ಅಮೆರಿಕದ ದಾದಾಗಿರಿ ಎಲ್ಲೆಲ್ಲಿ ನಡೀತಾ ಇದೆ ಅಂತಂದ್ರೆ ಲಿಬಿಯಾದಲ್ಲಿ ಒಂದ್ ವೇಳೆ ನ್ಯೂಕ್ಲಿಯರ್ ವೆಪನ್ಸ್ ಇದ್ರಪ್ಪ ಅಂದ್ರೆ ಲಿಬಿಯಾ ಸ್ಥಿತಿ ಈಗ ಆಗ್ತಾ ಇಲ್ಲ. ಇರಾಕ್ದಲ್ಲಿ ಏನಾದ್ರೂ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಪ್ಪ ಅಂದ್ರೆ ಅವ್ರಿಗೆ ಇರಾಕ್ದ ಈ ಸ್ಥಿತಿ ಆಗ್ತಿದ್ದಿಲ್ಲ. ಸೊ ಇರಾನ್ಗೆ ಚೆನ್ನಾಗಿ ಗೊತ್ತು ಎಲ್ಲಿವರೆಗೆ ಯುರೇನಿಯಂ ಇದು ಏನಂತಂದ್ರೆ ನ್ಯೂಕ್ಲಿಯರ್ ವೆಪನ್ ಮಾಡ್ತಕ್ಕಂಥ ಕೆಪಬಿಲಿಟಿ ಇರ್ಬೋದು ಅಥವಾ ಅದಕ್ಕ ಯೂಸ್ ಆಗ್ತಕ್ಕಂತ ಯುರೇನಿಯಂ ಇರಬಹುದು, ಎಲ್ಲಿವರೆಗೆ ಅಲ್ಲಿ ಇರ್ತದ ತಮ್ಮ ಹತ್ರ ಆ ಶಕ್ತಿ ಇನ್ನೊಬ್ರು ನಮ್ಮನ್ನ ಅಳ್ಳಾಡ್ಸ್ಲಿಕ್ಕೆ ಬರೋದಿಲ್ಲ ಅಂತ ಇರಾನ್ಗೂ ಚೆನ್ನಾಗಿ ಗೊತ್ತು. ಬಟ್ ಅವ್ರು ಎಲ್ಲ ಏನಂತಂದ್ರೆ ಎಲ್ಲ IAEA ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಅವೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಬಂದಾರ, ಎಲ್ಲ ಹೇಳಿ ಬಂದಾರ, ಇದು ಮಾಡಿ ಬಂದಾರ. ಸೊ ದೇರ್ ಈಸ್ ನೋ ಏನಪ್ಪ ಅಂದ್ರೆ ಪ್ರೂಫ್ ಅವ್ರು ಏನಪ್ಪ ನ್ಯೂಕ್ಲಿಯರ್ ವೆಪನ್ ಮಾಡ್ತಾರೋ ಅಥವಾ ಮಾಡ್ಕೊಂಡಿಟ್ಟಿದ್ದಾರೋ ಅಂತಕೊಂಡು. ಸೊ ಈಗ ಏನಾದ್ರೂ ಯುದ್ಧ ಸ್ಟಾರ್ಟ್ ಆದ ಕೂಡಲೇ ಈಗಿಂದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಒಂದ್ ವೇಳೆ 460 kg ಆಫ್ ಯುರೇನಿಯಂ ಎನ್ರಿಚ್ಡ್ ಯುರೇನಿಯಂ ಇದ್ರಪ್ಪ ಅಂತಂದ್ರೆ ನೋಡಿ ಈಗ 60% ಎನ್ರಿಚ್ಮೆಂಟ್ ಮಾಡ್ಬೇಕಂತ ನಿಮ್ಗೆ 2-3 ವರ್ಷ 3-4 ವರ್ಷ ಅಷ್ಟು ಟೈಮ್ ಬೇಕಾಗ್ತದ. ಬಟ್ ಒನ್ಸ್ 60% ಮಾಡಿದ ನಂತರ 90-95% ವರೆಗೆ ಎನ್ರಿಚ್ಮೆಂಟ್ ಮಾಡೋದು ಒಂದು ಕೇವಲ ಒಂದು 15 ದಿವಸದಲ್ಲಿ ಮಾಡಬಹುದು. ಯಾಕಂದ್ರೆ ಅದು ವೆಪನ್ ಗ್ರೇಡ್ ಯುರೇನಿಯಂ ಆಗಿಬಿಡ್ತದೆ. ಇಲ್ಲಿವರೆಗೆ 60% ವರೆಗೆ ಅದು ಏನಪ್ಪಾ ಅಂದ್ರೆ ಸಿವಿಲ್ ಯೂಸ್ ಎಲೆಕ್ಟ್ರಿಸಿಟಿ ಜನರೇಷನ್ ಅಥವಾ ಏನಾದ್ರೂ ಒಂದು ದೊಡ್ಡ ಎಕ್ವಿಪ್ಮೆಂಟ್ ದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯೂಸ್ ಮಾಡಬಹುದು. ಬಟ್ ವೆರಿ ಫ್ಯಾಕ್ಟ್ ಇದರಿಂದ ಯಾಕೆ ಬಿದ್ದಿದ್ದಾರೆ ಅಂದ್ರೆ ಒಂದ್ ವೇಳೆ ನಿಜವಾಗ್ಲೂ ಇರಾನ್ ಏನಾದರೂ ಗಪ್ಚುಪ್ದಲ್ಲಿ ಏನಾದ್ರೂ ನ್ಯೂಕ್ಲಿಯರ್ ವೆಪನ್ಸ್ ಏನಾದ್ರೂ ತಯಾರಿ ಮಾಡ್ಕೊಂಡು ಬಿಟ್ಟಿದ್ರಂದ್ರೆ ಅಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ ಪ್ರಕಾರ ಏನಪ್ಪಾ ಅಂದ್ರೆ 8-9 ನ್ಯೂಕ್ಲಿಯರ್ ವೆಪನ್ ಅವ್ರು ತಯಾರು ಮಾಡ್ಬೋದು. ಒಂದ್ ವೇಳೆ ಅದಾಯ್ತಪ್ಪ ಅಂದ್ರೆ ಇಡೀ ಮಿಡ್ಲ್ ಈಸ್ಟಿಗೆ ಇಸ್ರೇಲ್ ದಾದಾಗಿರಿ ಏನ್ ನಡೀತಾ ಇದೆಯಲ್ಲ ಅದು ಮುಗಿದು ಹೋಗ್ತದೆ. ಯಾಕಂದ್ರೆ ಇಸ್ರೇಲ್ ಮೊದಲು ಅವ್ರು ಫಸ್ಟ್ ಟಾರ್ಗೆಟ್ ಇಸ್ರೇಲ್ ಇಡ್ತಾರೆ. ಎರಡನೇದು ಇವರು ಇಡೀ ವರ್ಲ್ಡ್ ದಲ್ಲಿ ಫಸ್ಟ್ ಅಟಾಮಿಕ್ ವೆಪನ್ ಯೂಸ್ ಮಾಡಿದವರು ಅಮೆರಿಕದವರು. ಇನ್ನೊಬ್ಬರಿಗೆ ಪಾಠ ಹೇಳಕ್ ಎಲ್ಲಿಂದ ಬರ್ತದೆ? ಇವತ್ತು ಏನಪ್ಪಾ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನ್ಯೂಕ್ಲಿಯರ್ ವೆಪನ್ ಇದ್ರೆ ಎಲ್ಲರ ಕಡೆ ಇರ್ಬೇಕು, ಇಲ್ದಿದ್ರೆ ಎಲ್ಲರೂ ತ್ಯಾಗ ಮಾಡ್ಬೇಕು. ಈಗ ಏನಂತಂದ್ರೆ ನಾರ್ತ್ ಕೊರಿಯಾದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಇದ್ದ ಸಲುವಾಗಿ ಅವ್ನಿಗೆ ಛೇಡ್ಸಕ್ ಹೋಗೋದಿಲ್ಲ. ಯಾಕಂದ್ರೆ ಅಷ್ಟು ಇವನ್ ಅಮೆರಿಕ ಆಲ್ಸೋ ಏನಂತಂದ್ರೆ ನಾರ್ತ್ ಕೊರಿಯಾ ಎಲ್ಲ ವೈಲೇಟ್ ಮಾಡ್ತಾರೆ. ಒಂದು ಅಮೆರಿಕನ್ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ಸ್ ಏನಪ್ಪ ಅಂದ್ರೆ ಡಿಕ್ಟೇಷನ್ ಏನು ಫಾಲೋ ಮಾಡೋದು. ಯಾವತ್ತಿದ್ರು ಕೂಡ ಯುರೇನಿಯಂ ಇದ್ರೆ ಅದು ವಿನಾಶಕಾರಿ, ಬೇರೆ ಯಾವ ದೇಶಗಳು ಕೂಡ ಅದನ್ನ ಟಚ್ ಮಾಡಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಸೇಫ್ಟಿ ಗೇಮನ್ನು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. ಈಗ ಪ್ರಭಾಕರ್ ಸರ್, ಈಗ ಒಂದು ವೇಳೆ ಯಾಕೆಂತ ಹೇಳಿದ್ರೆ ಕ್ರಿಟಿಕಲ್ ಗ್ಲೋಬಲ್ ಬಾಟಲ್ ನೆಕ್ ಅಂತ ಕರೆಸಿಕೊಳ್ಳುವಂಥ ಈ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿದರೆ, ಈಗ ಅಂದ್ಕೊಳ್ಳೋಣ, ಲೆಟ್ಸ್ ಅಸ್ಯೂಮ್ ಒಂದು ವೇಳೆ ಓಪನ್ ಮಾಡಿದ್ರೆ ಆರ್ಥಿಕ ಸಂಕಷ್ಟ ಏನಾಗಿದೆ, ಆಮೇಲೆ ತೈಲ ಸಂಕಷ್ಟ ಏನಾಗಿದೆ, ತೈಲ ಬಿಕ್ಕಟ್ಟು ಏನಾಗಿದೆ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಅಂದುಕೊಳ್ಳಬಹುದಾ ಸರ್ ನಾವು? ಅಷ್ಟು ಸುಲಭವಾಗಿ ನಾವು ಅನ್ಕೊಳ್ಬಾರ್ದು. ಅನ್ಕೊಂಡ್ರೆ ಅದು ತಪ್ಪಾಗತ್ತೆ. ಏಕೆಂದ್ರೆ ವಾಸ್ತವವಾಗಿ ಈಗ ಅಲ್ಲಿ ಇರ್ತಕ್ಕಂತ ಪರಿಸ್ಥಿತಿಯನ್ನ ನೋಡಿದ್ರೆ ಅದು ಆ ರೀತಿಯಾಗಿ ಓಪನ್ ಆಗೋ ಚಾನ್ಸಸ್ ಇಲ್ಲ. ಏಕೆ ಅಂತ ಅಮೆರಿಕ ಏನೋ ನೋಡಿ, ಅಮೆರಿಕ ಹೊಸದೇ ಯಾವ ಒಂದು ಬೇಡಿಕೆನೂ ಇಟ್ಟಿಲ್ಲ ಅಥವಾ ಮಾತುಕತೆ ಅಜೆಂಡಾದಲ್ಲಿ ಯಾವ ಒಂದು ಹೊಸ ಒಂದು ಪಾಯಿಂಟ್ ಕೂಡ ಸೇರಿಸಿಲ್ಲ. ಏಕೆ ಅಂತಂದ್ರೆ ರೆಜಿಮ್ ಚೇಂಜ್, ಆಮೇಲೆ ಹೊರ್ಮುಜ್ ಬಂದ ಮುಕ್ತ ಮಾಡೋದು, ಆಮೇಲೆ ಇರಾನ್ ಯಾವುದೇ ರೀತಿಯಲ್ಲಿ ಅಲ್ಲಿ ಟೋಲ್ ಹಾಕಬಾರ್ದು ಅನ್ನೋದನ್ನ ಒಂದು ಕಂಡೀಷನ್. ಮೂರನೇದು ಅಲ್ಲಿ ಇದು ಯುರೇನಿಯಂ ಅನ್ನ ನಾವು ನಮ್ಮ ವಶಕ್ಕೆ ತಕ್ಕೊಳ್ತೀವಿ ಅಂತ ಹೇಳ್ತಾ ಇರೋದು. ಇದು ಈ ಪಾಯಿಂಟ್ ಮೊದಲನೇ ದಿನದಿಂದಾನು ಬರ್ತಾನೆ ಇದೆ. ಟ್ರಂಪ್ ಮಾತುಕತೆ ಡಿಮಾಂಡ್ ಲಿಸ್ಟ್ ಕಳಿಸ್ದಾಗಿಂದ ಏನು ಒಂದು ನಾವು ಸರಿಯಾಗಿ ಗಮನ ನೋಡಿದ್ರೆ ಅಂತಂದ್ರೆ ಕಾಣಿಸೋದು ನಮ್ಗೆ 1, 2, 3, 4 ಏನ್ ಡಿಮಾಂಡ್ ಇದೆ ಅದು 1, 3, 4, 2 ಆಗಿದೆ, ಅಥವಾ 1, 3, 2, 4 ಆಗಿದೆ, ಅಥವಾ 4, 3, 2 ಈ ರೀತಿ ಬದಲಾವಣೆ ಆಗ್ತಾ ಇದೆಯಾ ಹೊರತು ಅದ್ರಲ್ಲಿ ಯಾವ್ದು ಇರಾನ್ ಒಪ್ಕೊಂಡಿಲ್ಲ, ಅಮೆರಿಕ ಬಿಟ್ಟಿಲ್ಲ. ಈಗ ನಡುವೆ ಮಾತುಕತೆಗೆ ಎಷ್ಟೇ ಅಲ್ಲಿ ವೇಗ ಕೊಟ್ರು ಕೂಡ ನೋಡಿ, ಇದೆಲ್ಲ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಬಿಟ್ಟು ಯಾವ ಒಂದು ವಾರ್ ಅಥವಾ ವಾರ್ ಕಂಡೀಷನ್ ನಾವು ಎರೇಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ಡಿಪ್ಲೊಮೆಸಿನೇ ಬೇರೆ ಬೇರೆ ರೀತಿಯಾದಂತಹ ಡಿಪ್ಲೊಮೆಸಿ ಇದೆ. ಒಂದು ಪ್ಯಾಸಿವ್ ಡಿಪ್ಲೊಮೆಸಿ, ನಿಧಾನವಾಗಿ ಎಳ್ಕೊಂಡು ಹೋಗೋದು, ಆದಾಗ ಮಾತ್ರ ಮಾತುಕತೆ ಆಡೋದು. ಎರಡನೇದು ಆಕ್ಟಿವ್ ಡಿಪ್ಲೊಮೆಸಿ, ಇನ್ನೊಂದು ಪ್ರೋ ಆಕ್ಟಿವ್ ಡಿಪ್ಲೊಮೆಸಿ. ಈ
ಯುದ್ಧ ಮಾತುಕತೆ ಸಂಧಾನವನ್ನ ಮಾಡಿ ಯುದ್ಧ ಮುಗಿಸ್ಬೇಕು ಅಂತ ಅಮೆರಿಕಾಗೂ ಇರಾನ್ಗೂ ಕನ್ವಿನ್ಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಕೂಡ ಹೇಗೆ ಮುಂದೆ ಬಂತೋ, ಅದು ಒಂದ್ ಸ್ವಲ್ಪ ಹೊತ್ತು ಪ್ರೋ ಆಕ್ಟಿವ್ ಡಿಪ್ಲೊಮೆಸಿ ಮಾಡ್ತು. ಎರಡೂ ಕಡೆ ಆಗಿ ಅವ್ರನ್ನ ಒಪ್ಕೊಳ್ಳಿಲ್ಲ, ಇವ್ರು ಮಾಡಿದ್ದು ತಪ್ಪುಗಳಿಗೆ ಇಬ್ರು ಎತ್ಕೊಂಡು ಹೇಳಿದ್ರು. ಆದ್ರೂ ಕೂಡ ಏನಾಗಿದೆ ಈಗ ನೋಡಿ, ಪಾಕಿಸ್ತಾನದ ಇವರು ಆರ್ಮಿ ಚೀಫ್ ಮುಲ್ಲಾ ಮುನೀರ್ ಅವರು ನಿನ್ನೆ ದಿನ ಅರಾಕ್ಚಿ ಅವರನ್ನು ಭೇಟಿ ಆಗಿದ್ದಾರೆ. ಮತ್ತೊಂದು ಇರಾನ್ ನಲ್ಲಿ ಅವರ ಆರ್ಮಿ ಚೀಫ್ ಜನರಲ್ ಕೂಡ ಭೇಟಿ ಆಗಿದ್ದಾರೆ. ಅವ್ರು ಹೇಳಿದ್ದೇನು, ಸದ್ಯದಲ್ಲೇ ಇದು ಮುಕ್ತಾಯ ಆಗತ್ತೆ, ನಾವು ಅತಿಯಾದಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ, ನೀವು ಹೆಚ್ಚಾಗಿ ಕೋಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತು, ಇಲ್ಲಿವರೆಗೂ ಹೇಳಿದ್ರಲ್ಲಿ ಹೆಚ್ಚು ಸಮಯ ತೆಕ್ಕೊಂಡಿದ್ದು 45 ದಿನಗಳ ನಿಲ್ತೆ ಅಲ್ಲಿ ಇದರಲ್ಲಿ ಕೂಡ, ಯಾವ್ದ್ರಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ಇದ್ರಲ್ಲಿ 45 ದಿನ ಒಂದು ನಾವು ಯುದ್ಧ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಆದ್ರೂ ಕೂಡ ಅಲ್ಲಿ ನಡೀತಾನೆ ಇದೆ ಸಣ್ಣ ಪುಟ್ಟ ಘರ್ಷಣೆಗಳು. ಈ ಕಡೆ ನೋಡಿ, ಇರಾನ್ ತಕೊಂಡ್ರೆ ನೀವು ಅಮೆರಿಕ ಅಲ್ಲಿ ಮೊದಲು 5 ದಿನ, ಆಮೇಲೆ 10 ದಿನ, 15 ದಿನ, ಆಮೇಲೆ ಈಗ ಅನಿರ್ದಿಷ್ಟ ಕಾಲವಾಗಿ ಅದನ್ನ ಮುಂದಾಕಿದ್ದಾರೆ, ನಾವು ಅಟ್ಯಾಕ್ ಮಾಡೋದಿಲ್ಲ ಅಂತ. ಅವಾಗ ಅದು ಅನಿರ್ದಿಷ್ಟ ಕಾಲ ಅಂದ್ರೆ ಎರಡೂ ಕಡೆಗೆ ಎರಡು ರೀತಿಯಾದಂತ ಅವಕಾಶ ಸಿಕ್ಕತ್ತೆ. ಮೊದಲನೇ ಅವಕಾಶ, ಅಕಸ್ಮಾತ್ ಸಂಧಾನ ಆದ್ರೆ ಇರಾನ್ ಒಪ್ಕೊಂಡ್ರೆ ನಾವು ಸರ್ ಇರೋದೇ ಎರಡು ವಿಚಾರ ಸರ್. ಒಂದು, ಯುರೇನಿಯಂ ವೆಪನ್ಸ್ ಗಳನ್ನ ಸರೆಂಡರ್ ಮಾಡಬೇಕು ಅನ್ನೋದು, ಎರಡನೇದು ಹೊರ್ಮುಜ್ ಅನ್ನ ಫ್ರೀ ಆಗಿ ಬಿಡಬೇಕು ಅನ್ನೋದು. ಇವೆರಡನ್ನ ಇರಾನ್ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇದೆಯಾ ಅಂತ ಈಗ? ಇಲ್ಲ, ಅಮೆರಿಕ ಇದೆರಡು ಮಾಡ್ತಾರೆ ಅಂತ ಈ ದಿನ ಬೆಳಗ್ಗೆ ಕೂಡ ಟ್ರಂಪ್ ಅವರು ಹೇಳಿದ್ದಾರೆ. ಅಂದ್ರೆ ಅದು ಬೆಳಗ್ಗೆ ಇಲ್ಲಿ ಅಂದ್ರೆ ನಿನ್ನೆ ಸಂಜೆ, ನಿನ್ನೆ ರಾತ್ರಿ ಅಮೆರಿಕಾದಲ್ಲಿ ಅಂದ್ರೆ DC ನಲ್ಲಿ, ಡಿಸ್ಟ್ರಿಕ್ಟ್ ಆಫ್ ಇದು ಇದರಲ್ಲಿ ವಾಷಿಂಗ್ಟನ್ DC ನಲ್ಲಿ, ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇರಾನ್ ನಮ್ಮ ಏನು ಅವರು ವಿ ಆರ್ ವೆರಿ ಕ್ಲೋಸ್ ಟು ಎಂಡಿಂಗ್ ದ ವಾರ್, ವಿ ಆರ್ ವೆರಿ ಕ್ಲೋಸ್ ಟು ಡೀಲ್, ಇರಾನ್ ಹ್ಯಾಸ್ ಅಗ್ರೀಡ್, ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ಡ್, in few hours or in few days we are going to sign the deal ಅಂದ್ರು. ಅದೇ ಪದವನ್ನ ಉಪಯೋಗಿಸಿ ಸ್ವಲ್ಪ ವಿವರವಾಗಿ ನ್ಯೂ ಡೆಲ್ಲಿಯಲ್ಲಿ ಜೈಶಂಕರ್ ಅವ್ರನ್ನ ಭೇಟಿ ಮಾಡಿದಾಗ, ನಮ್ಮ ಫಾರಿನ್ ಮಿನಿಸ್ಟರ್ನ ಭೇಟಿ ಆಡಿದಾಗ ರೂಬಿಯೋ ಅವ್ರು ಏನ್ ಹೇಳಿದ್ರು, ಕೆಲವೇ ಗಂಟೆಗಳಲ್ಲಿ ಈ ಒಂದು ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಟ್ರಂಪ್ ಅವರು ಅಂತ. ಇಲ್ಲ, ಟ್ರಂಪ್ ಅವರು ಹೆದರ್ಕೊಂಡಿದ್ದಾರೆ. ಅವರು ಈಗ ಅವರ ಇತ್ತೀಚಿನ ಅಂದ್ರೆ ಕೊನೆಯ ಪ್ರೆಸ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅತಿಯಾಗಿ ಭಯಭೀತರಾಗಿದ್ದಾರೆ ಅವರು. ಏಕೆಂದ್ರೆ ನಿಮಗೆ ತಿಳಿದಂಗೆ ವೈಟ್ ಹೌಸ್ಗೆನೆ ಎಷ್ಟು ಗುಂಡಿನ ದಾಳಿಗಳಾಯ್ತು. ಒಂದು, ಎರಡನೇದು ಸೆಕ್ಯೂರಿಟಿ ಅವರು ಗನ್ ಶೂಟ್ ಮಾಡಿದವನನ್ನೇ ಹೊಡೆದು ಹಾಕಿದ್ದಾರೆ. ಹೋಗುತ್ತೋ ಅವ್ನು ಯಾರು ಏಕಾಗಿ ಇದು ಬರೀ ಥ್ರೆಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡದ್ನ, ಒಂದು ಸ್ಕೇರ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡದ್ನ ಗೊತ್ತಿಲ್ಲ. ಟ್ರಂಪ್ ನವನ ಈ 3 ದಿನದ ಸ್ಟೇಟ್ಮೆಂಟ್ ಏನ್ ಹೇಳ್ತಿದ್ದಾರೆ ನಿತ್ಯ ಅಂದ್ರೆ, ಈ ದಿನ ಆಕ್ಚುಲಿ ಈ ದಿನ ಅಂದ್ರೆ ಈ ಮಧ್ಯರಾತ್ರಿಯಿಂದ ನಾಳೆ ಬೆಳಗ್ಗೆವರೆಗೆ, ಅದು ಭಾನುವಾರ ಆಗತ್ತೆ. ಶನಿವಾರ ಭಾನುವಾರ ಟ್ರಂಪ್ ಅವರ 3ನೇ ಮಗನ 3ನೇ ಮದುವೆ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಟ್ರಂಪ್ ತೀರ್ಮಾನ ಮಾಡಿದ್ದೇನು, ನಾನು ಹೋಗೋದಿಲ್ಲ, ನಾನು ಹೋಗ್ತೀನಿ, ನಾನು ಹೋದ್ರೆ ನನ್ನನ್ನು ಸಾಯಿಸ್ತಾರೆ, ನಾನು ಹೋಗದೆ ಇದ್ರು ನನ್ನನ್ನು ಸಾಯಿಸ್ತಾರೆ. ನಾನು ನೋಡಿ, ನಿಮ್ಗೆ ಗೊತ್ತಾಗ್ತಾ ಇಲ್ವಾ ನಾನು ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ ಶಾಂತಿಯನ್ನು ತರೋದಕ್ಕೆ? ನಿಮ್ಗೆಲ್ಲ ಅರ್ಥ ಆಗಿಲ್ವಾ? ನಾನು 8 ಗಂಟೆಗಳ ವೈಟ್ ಹೌಸ್ ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ, 9 ಗಂಟೆವರೆಗೂ ರಾತ್ರಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹೊರಗಡೆ ಅವ್ರು ಬರ್ಬೇಕು ಅಂತಂದ್ರೆ ವೈಟ್ ಹೌಸ್ ಮುಂದ್ಗಡೆನೆ, ಅವ್ರು ಹೋಗೋ ದಾರಿಯಲ್ಲೇನೆ ಶೂಟಿಂಗ್ ಆಗಿದೆ ಅಷ್ಟೊಂದು. ಹೀಗೆಲ್ಲ ಒಂದ್ ರೀತಿನಲ್ಲಿ ಟ್ರಂಪ್ ಅವ್ರಿಗೆ ಏನಾಗ್ಬಿಟ್ಟಿದೆ, ಅತಿಯಾದಂತ ಒತ್ತಡ ಮಾನಸಿಕವಾಗಿ ಆಗಿದೆ. ಇಲ್ಲ, ಅತಿಯಾದ ಒತ್ತಡವೂ ಇದೆ ಸರ್, ಅತಿಯಾದ ಭರವಸೆಯೂ ಇದೆ, ಅತಿಯಾದ ಆತ್ಮವಿಶ್ವಾಸವೂ ಇದೆ. ಹಾಗಾಗಿ ಅನೇಕ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಹೊರ್ಮುಜ್ ಜಲಸಂಧಿ ಬಗ್ಗೆ ಯಾಕೆ ಇಷ್ಟು ಚರ್ಚೆ ಆಗುತ್ತೆ ನೋಡಿ. ಹೊರ್ಮುಜ್ ಜಲಸಂಧಿಯ ಮೂಲಕವೇ ಇಡೀ ಜಾಗತಿಕ ವ್ಯಾಪಾರ ವಹಿವಾಟು ಎಷ್ಟು ನಡೆಯುತ್ತೆ ಅಂತ ಹೇಳಿದ್ರೆ, $1.2 ಟ್ರಿಲಿಯನ್ ವ್ಯಾಪಾರ ವಹಿವಾಟು ಅದೇ ಜಲಸಂಧಿಯಿಂದ ನಡೆಯುತ್ತೆ. ಅಷ್ಟು ದೊಡ್ಡ ಮಟ್ಟದ ಜಾಗತಿಕ ವ್ಯಾಪಾರ ವಹಿವಾಟು ನಡೆಯುವಂಥ ಆ ಜಲಸಂಧಿಯನ್ನು ಬಂದ್ ಮಾಡಿಬಿಟ್ರೆ ಬಹಳ ದೊಡ್ಡ ಮಟ್ಟದ ನಷ್ಟವನ್ನು ಅನುಸರಿಸಬೇಕಾಗಿತ್ತು. 90 ದಿನಗಳ ಹಿಂದೆ ಹೇಗಿತ್ತು ಪರಿಸ್ಥಿತಿ? 90 ದಿನಗಳ ಹಿಂದೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲಿಲ್ಲ. ಈಗ ಅವರು ಟೋಲ್ ಅಂತ ಹೇಳ್ತಾರೆ, ಶುಲ್ಕ ಅಂತ ಹೇಳ್ತಾರೆ, ಸರ್ವಿಸ್ ಟ್ಯಾಕ್ಸ್ ಅಂತ ಬೇಕಾದ್ರೆ ಹೇಳಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಕೂಡ ವಿಧಿಸಲಿಕ್ಕೆ ಅವಕಾಶ ಇರಲಿಲ್ಲ, ಬಟ್ ಈಗ ವಿಧಿಸೋಕೆ ಶುರು ಮಾಡಿದ್ದಾರೆ. ಜೊತೆಗೆ ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಅಂತ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದರ ಮೂಲಕ
ಪ್ರತಿ ಹಡಗಿಗೆ $20 ಲಕ್ಷ ವಿಧಿಸಬೇಕು ಅಂತ ಹೇಳಿ ಅವರು ಯೋಜನೆಯನ್ನು ಮಾಡಿದ್ದಾರೆ. ನೋಡಿ, ಆರ್ಥಿಕವಾಗಿ ಪೆಟ್ಟು ತಿಂದಿರುವ ದೇಶಗಳು ಹೇಗಾದರೂ ಮಾಡಿ ತೈಲವನ್ನು ತೆಗೆದುಕೊಂಡು ಬರಬೇಕು ಅಂತ ಯೋಚನೆ ಮಾಡಿದರೆ $20 ಲಕ್ಷ ಪೇ ಮಾಡಬೇಕು ಅಂತ ಹೇಳಿ. ಜೊತೆಗೆ ಹಾರ್ಮುಜ್ ಸೇಫ್ ಅನ್ನುವ ಯೋಜನೆಯನ್ನು ಕೂಡ ಅಲ್ಲಿ ಜಾರಿಗೊಳಿಸಿದೆ ಅಂತೆ. ಅದರ ಮೂಲಕ ಕ್ರಿಪ್ಟೋ ಕರೆನ್ಸಿ ಮೂಲಕವೇ ಅಲ್ಲಿ ಪೇಮೆಂಟ್ ಆಗಬೇಕು ಅಂತ ಹೇಳಿ. ಈ ಪ್ರಶ್ನೆಯನ್ನು ನಾನು ವೆಂಕಟೇಶ್ ನಾಯಕ್ ಸರ್ ಕೇಳ್ತೀನಿ. ವೆಂಕಟೇಶ್ ನಾಯಕ್ ಸರ್, ಈಗ ಈ ರೀತಿ ಆದರೆ ಒಂದು ವೇಳೆ ಹಾರ್ಮುಜ್ ಜಲಸಂಧಿ, ಯಾಕೆಂದರೆ ದುಡ್ಡು ತೆಗೆದುಕೊಳ್ಳುವ ಚಾಳಿ ಬಿದ್ದಿದೆ ಅಂತ ಹೇಳಿದ್ರೆ, ಒಂದು ಕಡೆ ಯುರೇನಿಯಂ ಹೊಂದುವ ಮೂಲಕ ಅತ್ಯಂತ ಪ್ರಬಲ ರಾಷ್ಟ್ರ ಅಂತ ಹೇಳಿ ಗುರುತಿಸಿಕೊಂಡು ಆರ್ಥಿಕವಾಗಿಯೂ ತನ್ನನ್ನು ಶ್ರೀಮಂತಗೊಳಿಸುವ ಯೋಜನೆಯನ್ನು ಜಾರಿಗೆ ತಂದರೆ ಹೇಗಿರುತ್ತೆ? ಅದನ್ನು ಒಪ್ಪಲೇಬೇಕಾದಂಥ ಸನ್ನಿವೇಶದಲ್ಲಿ ಏಷ್ಯನ್ ಕಂಟ್ರೀಸ್ ಇದ್ದಾವ ಅಂತ. ಇದು ನೋಡು, ಹಾರ್ಮೋಸ್ ಕಂಡೀಷನ್ ಈ ತರ ತಲುಪಬೇಕಾದ್ರೆ ಯಾರು ರೆಸ್ಪಾನ್ಸಿಬಲ್? ಇದಕ್ಕ ಅಮೆರಿಕ ರೆಸ್ಪಾನ್ಸಿಬಲ್. 28 ಫೆಬ್ರವರಿಕೇನ ಮೊದಲು ಏನಿತ್ತು ಹಾರ್ಮೋಸ್ ಸಿಚುವೇಶನ್, ಎಲ್ಲ ಫ್ರೀ ಟ್ರೇಡ್, ಫ್ರೀ ಟು ಅಂಡ್ ಫ್ರೋ ಮೂವ್ಮೆಂಟ್ ಇತ್ತು. ಯಾವಾಗ ಯುದ್ಧ ಸ್ಟಾರ್ಟ್ ಆಯ್ತು, ಡ್ಯಾಮೇಜಸ್ ಅದು ಇದಾಯ್ತು. ಇದಂತ ಕೂಡನೆ ಆಮೇಲೆ ಏನಂತಂದ್ರೆ, ಈಗ ಏನಂತಂದ್ರೆ ಒಂದು ಸಣ್ಣ ಏನಪ್ಪಾ ಅಂದ್ರೆ ಸ್ಟ್ರೇಟ್ ಲೈಕ್ ಹಾರ್ಮೋಸ್, ಕೆಲವು ಕಡೆ ಸೂಯಸ್ ಕೆನಲ್ ಇದೆ. ನಿಮ್ಮ ಟೆರಿಟರಿ ವಾಟರ್ಸ್ ನ ಎಷ್ಟು ಬೆಸ್ಟ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ಎಂಬುದು ಈಗ ಇರಾನಿಗೆ ಚೆನ್ನಾಗಿ ಗೊತ್ತಾಯ್ತು. ಮತ್ತೆ ಪನಾಮ ಮತ್ತು ಸೂಯಸ್ ಜಲಸಂಧಿಯನ್ನ ಇದರ ಜೊತೆಗೆ ಹೋಲಿಕೆ ಮಾಡಕ್ ಆಗೋದಿಲ್ಲ ಅಂತ ಅವ್ರ ವಾದ. ಯಾಕಂತ ಹೇಳಿದ್ರೆ ಪನಾಮ ಮತ್ತು ಸೂಯಸ್ ಅದು ಮಾನವ ನಿರ್ಮಿತ, ಅವರು ಆ ದೇಶದವರು ನಿರ್ಮಿಸಿದ್ದಾರೆ, ಟೋಲ್ ಸಂಗ್ರಹ ಮಾಡ್ತಾರೆ. ಬಟ್ ಇದು ಸ್ವಾಭಾವಿಕ, ನ್ಯಾಚುರಲ್ ಆಗಿರುವಂತ ಸ್ಟ್ರೇಟ್ ಇದು. ಹೌದು, ನ್ಯಾಚುರಲ್ ಆಗಿ ಇಷ್ಟು ವರ್ಷಗಳವರೆಗಿತ್ತಲ್ಲ. ಅವ್ರ ಇರಾನ್ದವ್ರು ಏನ್ ಕೇಳ್ತಾರ ಏನಂತಂದ್ರೆ, ನಮ್ಗೆ ಯುದ್ಧದಿಂದ ಎಷ್ಟು ನಷ್ಟ ಆಗಿದೆ ಅದನ್ನೆಲ್ಲ ಅಮೆರಿಕದವರು ಇಷ್ಟು ಏನೋ ಪೇಮೆಂಟ್ ಮಾಡ್ರೆ ನಾವು ಹಾರ್ಮೋಸ್ ಫ್ರೀ ಬಿಡ್ತೀವಿ. ಈ ಪೇಮೆಂಟ್ ಮಾಡ್ಲಿಲ್ಲಪ್ಪ ಅಂದ್ರೆ ನಾವ್ ಹೆಂಗ ಇದನ್ನ ಖರ್ಚನ್ನ ಏನಪ್ಪಾ ಅಂದ್ರೆ ಇಷ್ಟು ನಾಶ ಆಗಿದೆ, ರೀಕೂಪ್ ಹೆಂಗ್ ಮಾಡ್ಬೇಕು, ರೀಬಿಲ್ಡ್ ಹೆಂಗ್ ಮಾಡ್ಬೇಕು, ದಟ್ ಇಸ್ ಆಲ್ಸೋ ಎ ಫ್ಯಾಕ್ಟ್. ಆಮೇಲೆ ಅವ್ರು ಏನ್ ಮಾಡಿದ್ರು, ಯುದ್ಧ ಸ್ಟಾರ್ಟ್ ಏನಂತಂದ್ರೆ 40 ವರ್ಷದಿಂದ ಇರಾನ್ದವರು ಸುಮ್ಮನೆ ಕುಂತಿಲ್ಲ. ಎಲ್ಲ ಬರೇ ಹಾರ್ಮೋಸ್ ದಲ್ಲಿ ಕೇವಲ ಏನಂತಂದ್ರೆ ಟೆರಿಟೋರಿಯಲ್ ವಾಟರ್ಸ್ ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂಡು ಪ್ರತಿ ಒಂದು ಹಡಗಿಗೆ ಏನಪ್ಪ $20 ಲಕ್ಷ ವಸೂಲು ಮಾಡೋದು ಅಷ್ಟೇ ಅಲ್ಲ, ಅದ್ರ ಕೆಳಗಡೆ ಏನಂತಂದ್ರೆ ಎಲ್ಲ ಮೈನ್ಸ್ ಅದೆಲ್ಲ ಕೂಡ ಹಾಕಿದ್ದು ಒಂದು ನ್ಯೂಸ್ ಇದೆ. ಏನಂತಂದ್ರೆ ಇರಾನದ ಗೈಡೆನ್ಸ್, ಇರಾನದು ಗೈಡ್ ಮಾಡ್ತಾ ಹೋಗ್ಬೇಕು ಆ ಶಿಪ್ಗೆ, ದೆನ್ ಓನ್ಲಿ ಇದು ಏನಂತಂದ್ರೆ ಶಿಪ್ ದಾಟ್ಲಿಕ್ಕೆ ಸಾಧ್ಯ. ದಟ್ ಇಸ್ ಆಲ್ಸೋ ಫ್ಯಾಕ್ಟ್. ನೆಕ್ಸ್ಟ್ ಏನಂತಂದ್ರೆ, ಒಂದ್ ವೇಳೆ ಇದನ್ನ ರೂಟ್ ನ ಫ್ರೀ ಮಾಡಿದ್ರೆ ಅಂಡರ್ ಗ್ರೌಂಡ್ ಇಂಟರ್ನೆಟ್ ಕೇಬಲ್ ಕೂಡ ಅದೇ ರೂಟ್ ನಿಂದ ಹೋಗ್ತಾ ಇದೆ. ನೀವು ಹೆಚ್ಚಿಗೆ ಏನಾದ್ರು ಆರ್ಮ್ ಟ್ವಿಸ್ಟ್ ಮಾಡ್ಬೇಕು, ಇರಾನ್ ಏನಂತಂದ್ರೆ ಇದು ಮಾಡ್ಬೇಕಂತ ಹೋದ್ರೆ ದೆನ್ ಇಂಟರ್ನೆಟ್ ಕೇಬಲ್ ಕಟ್ ಮಾಡ್ತಾರೆ ಅವರು. ಸೊ ಒನ್ಸ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಏನಂತಂದ್ರೆ ನೀವು ಈಗ ಇವ್ರ ಕಂಡೀಷನ್ಸ್ ಹಿಂಗ್ ಯಾವ ಸ್ಟೇಲ್ ಮೇಟಿಗೆ ಬಂದಿದೆ ಅಂತಂದ್ರೆ, ಇರಾನ್ ಅಮೆರಿಕದ ಕಂಡೀಷನ್ಸ್ ಒಪ್ತಾ ಇಲ್ಲ, ಅವ್ರ ಅಮೆರಿಕ ಇರಾನ್ದು ಏನಪ್ಪಾ ಅಂದ್ರೆ ಕಂಡೀಷನ್ಸ್ ಒಪ್ತಾ ಇಲ್ಲ. ಬಟ್ ಇದಕ್ಕಿಂತ ಮೊದಲು ಈ ಒಂದು ಸ್ಥಿತಿ ನಾವ್ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ, 28 ಫೆಬ್ರವರಿಕಿನ ಮೊದಲು ಮಾತುಕತೆ ನಡೆದಿದ್ವು. ಮಾತುಕತೆ ನಡಿಬೇಕಾದ್ರೆ ಯುದ್ಧ ಸ್ಟಾರ್ಟ್ ಆಯ್ತು. ಆ ಮಾತುಕತೆಯಲ್ಲಿ ಏನತ್ತಂದ್ರೆ, ಆಲ್ಮೋಸ್ಟ್ ಇರಾನ್ ಏನಪ್ಪಾ ಅಂತಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಯುರೇನಿಯಂನ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಯಾರಿಗಾದ್ರೆ ಬೇರೆ ಒಂದು ದೇಶಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ, ಇಲ್ಲಕಂದ್ರೆ ಅದನ್ನ ಲೋವರ್ 0 ಗ್ರೇಡ್ಗೆ ಏನಪ್ಪಾ ಅಂದ್ರೆ ಅದನ್ನ ತಂದು ಬಿಡ್ತೀವಿ. ಸೊ ಯುರೇನಿಯಂದು ನ್ಯೂಕ್ಲಿಯರ್ ವೆಪನ್ಸ್ ಒಂದು ಥ್ರೆಟ್ ಇರೋದಲ್ಲ ಅಂತಕೊಂಡು ಆ ಲೆವೆಲ್ ವರೆಗೆ ಮಾತುಕತೆ. ಓಮನದು ಫಾರಿನ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದೆ. ಈ ತರ ಏನಪ್ಪಾ ಇರಾನ್ ಆಲ್ಮೋಸ್ಟ್ ಎಲ್ಲಾ ಕಂಡೀಷನ್ಸ್ ಒಪ್ಕೊಂಡ್ಬಿಟ್ಟಿತ್ತು. ಸುಮ್ನೆ ಯಾಕೆ ವಾರ್, ಸುಮ್ನೆ ಯಾಕೆ ಇದೆಲ್ಲ ಡಿಸ್ಟ್ರಕ್ಷನ್, ಇಡೀ ವರ್ಲ್ಡ್ ಗೆ ಸಂಕಷ್ಟ ಯಾಕಂತಕೊಂಡು. ಬಟ್ ಇವ್ರದ್ದು ಏನಂತಂದ್ರೆ, ಒಂದ್ ಕಡೆ ಮಾತುಕತೆ ಮಾಡ್ತಾರೆ, ಇನ್ನೊಂದ್ ಕಡೆ ವಾರ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಕಡೆ ಮಾತುಕತೆ, ಇನ್ನೊಂದ್ ಕಡೆ ವಾರ್. ಸೊ ಹೂ ವಿಲ್ ಬಿಲೀವ್ ದಿಸ್? ಈಗ ಇರಾನ್ ಏನಪ್ಪಾ ಅಂದ್ರೆ ಅಮೆರಿಕದ ಯಾವುದೇ ಸ್ಟೇಟ್ಮೆಂಟ್ ಆಗ್ಲಿ, ಯಾವುದೇ ಭರವಸೆ ಆಗ್ಲಿ ಏನಪ್ಪಾ ಅಂದ್ರೆ ಅಷ್ಟು ಈಸಿಯಾಗಿ ನಂಬೋದಿಲ್ಲ. ವೈ ಇರಾನ್? ಇವನ್ ನಮಗೆ ಇಡೀ ಜಗತ್ತೇ ನಂಬೋದಿಲ್ಲ. ಟ್ರಂಪ್ ಅವರ ಹೇಳಿಕೆಗಳನ್ನು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವರು ದಿಗ್ಬಂಧನಗಳನ್ನು ಹೇರೋದಿದೆಯಲ್ಲ, ಆ ದಿಗ್ಬಂಧನಗಳನ್ನ ಇರಾನ್ ಒಪ್ಪೋದು ಇಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಬಟ್ ಹೇಳೋದು ಯಾಕೆ ಜಗತ್ತಿನ ಮುಂದೆ ಬಂದು ಹೇಳೋದು ಯಾಕೆ, ಹಾರ್ಮುಜ್ ಓಪನ್ ಮಾಡಿಸ್ಬಿಡ್ತೀವಿ ನಾವು ಅಂತ ಹೇಳೋದು ಯಾಕೆ ಅಂತ? ಏನೇನೇನು ಇವ್ರ ಕಡೆಯಿಂದ ಏನು ಮಾಡಕ್ ಆಗೋದಿಲ್ಲ. ಅಲ್ಟಿಮೇಟ್ಲಿ ನಿಮಗೆ ವರ್ಲ್ಡ್ ಪೀಸ್ ಬೇಕು, ಡೊನಾಲ್ಡ್ ಟ್ರಂಪ್ಗೆ ನೋಬೆಲ್ ಪೀಸ್ ಅವಾರ್ಡ್ ಬೇಕಂತಂದ್ರೆ ಇರಾನ್ ಕಂಡೀಷನ್ಸ್ ಒಪ್ಕೊಳ್ಳೇಬೇಕು. ಅವ್ರ ಕಂಡೀಷನ್ಸ್ ಏನ್ ಹಾಕಿದ್ದಾರೆ ಎಲ್ಲ ಜೆನ್ಯೂನ್ ಇದೆ. ಒಂದು ಏನಪ್ಪಾ ಅಂದ್ರೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಏನಿದೆ ಅದು ಲಿಫ್ಟ್ ಆಗ್ಬೇಕು. 40 ವರ್ಷದಿಂದ ಎಕನಾಮಿಕ್ ಸ್ಯಾಂಕ್ಷನ್ಸ್ ಆದದ ಒಂದು ದೇಶದ ಪರಿಸ್ಥಿತಿ ಏನಾಗಿರ್ಬೋದು, ಆ ಜನತೆ ಪರಿಸ್ಥಿತಿ, ಅವ್ರದ್ದು ಹ್ಯೂಮನ್ ರೈಟ್ಸ್ ಏನಾಗಿರ್ಬೋದು. ಆಮೇಲೆ ಏನಂತಂದ್ರೆ ಇವ್ರದೆಲ್ಲ ಕೆಲವೊಂದು ಅಸೆಟ್ಸ್, ಬ್ಯಾಂಕ್ ನಲ್ಲಿ ಇರ್ತಕ್ಕಂತ ಕೆಲವೊಂದು ಅಸೆಟ್ಸ್ ಏನಿದೆ ಅದನ್ನೆಲ್ಲ ಫ್ರೀಸ್ ಮಾಡಿದ್ದಾರೆ. ಆಮೇಲೆ ಏನಪ್ಪ ಒಬ್ಬ
ರಾಷ್ಟ್ರ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಇದೇನಪ್ಪ ಅಂದ್ರೆ ಓಕೆ, ನ್ಯೂಕ್ಲಿಯರ್ ವೆಪನ್ ಅವ್ರಿಗೆ ಥ್ರೆಟ್ ಇದೆ, ಇರಾನ್ ಏನಪ್ಪಾ ಇಟ್ ಮೈಟ್ ಗೋ ಟು ಸಮ್ ಬ್ಯಾಡ್ ಹ್ಯಾಂಡ್ಸ್, ಅದೆಲ್ಲ ಇದಾಗ್ಬೋದು, ಇದು ಮಾಡುದು ಅಂತಕೊಂಡು ಟು ಸಮ್ ಎಕ್ಸ್ಟೆಂಟ್ ಏನೋ ಅದ್ರ ಬಗ್ಗೆ ಮಾತುಕತೆ ನೆಗೋಷಿಯೇಟ್ ಮಾಡ್ಬೇಕಾಗಿತ್ತು. ಬಟ್ ಈ ಒಂದು ಸ್ಟೇಜ್ ನಲ್ಲಿ ಆಫ್ಟರ್ ಇಷ್ಟೆಲ್ಲ ಯುದ್ಧ ಆದ ನಂತರ ಅಷ್ಟು ಈಸಿಯಾಗಿ ಇದೇನಪ್ಪ ಅಂದ್ರೆ ಯುರೇನಿಯಂ ವಿಚಾರದಲ್ಲಿ ಇರಾನ್ ಒಪ್ಕೊಳ್ಳೋದಿಲ್ಲ. ಮತ್ತೇನಂತಂದ್ರೆ ಅವ್ರಿಗೆ ಈಗ ಪೀಸ್ ಬೇಕಂತಂದ್ರೆ ಆಯ್ತು, ಲೆಟ್ ಇಟ್ ಸ್ಟೇ ಆಸ್ ಇಟ್ ಇಸ್. ಮೊದಲು ಏನಪ್ಪಾ ಅಂದ್ರೆ pre-28 ಫೆಬ್ರವರಿ ಏನು ಕಂಡೀಷನ್ಸ್ ಇತ್ತು ಅದೇ ಕಂಡೀಷನ್ಸ್ ಕಂಟಿನ್ಯೂ ಆಗ್ಲಿ ಅಂತಕೊಂಡು ಅನ್ಬೋದು. ಬಟ್ ಇದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಲಿಫ್ಟ್ ಮಾಡ್ಲಿಲ್ಲ ಅಥವಾ ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಇರಾನ್ ಸಸ್ಟೈನ್ ಹೆಂಗ್ ಮಾಡ್ಬೇಕು ಮೊದಲು ಅದನ್ನ ಹೇಳ್ರಿ. ಒಂದು ಒಳ್ಳೆ ಏನಪ್ಪಾ ಅಂದ್ರೆ ಬ್ರೈಟ್ ಐಡಿಯಾ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರು ಏನಂತಂದ್ರೆ ಈ ಒಂದು ಹಾರ್ಮೋನ್ ಸ್ಟ್ರೇಟ್ ಏನಿದೆ, ಅಫ್ಕೋರ್ಸ್ ಇದೆ ನ್ಯಾಚುರಲ್ ಏನಪ್ಪಾ ಅಂದ್ರೆ ಇದಿದೆ, ಅದು ಎಲ್ಲರಿಗೆ ಏನಪ್ಪಾ ನೀವು ಈ ತರ ಟೋಲ್ ಹಾಕ್ಬಾರ್ದು ಇದು ಅದು ದಟ್ ಈಸ್ ಓಕೆ ವ್ಯಾಲಿಡ್ ಏನಪ್ಪಾ ಅಂಡರ್ ಐಡಿಯಲ್ ಕಂಡೀಷನ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಓಕೆ. ನೀವು ಒಂದು ಸೈಡ್ ಯುದ್ಧ ಮಾಡ್ತೀರಿ, ಒಂದ್ಸಲ ಅವ್ರ ದೇಶನ ಹಾಳು ಮಾಡ್ತೀರಿ, ಅರ್ಧಕ್ಕರ್ಧ ಏನು ಸಿವಿಲಿಯನ್ ಸೆಟ್ಸ್ ಹಾಳು ಮಾಡ್ಬಿಟ್ಟಿದ್ದಾರೆ, ಈಗ ಸ್ಕೂಲ್ ಮೇಲೆ ಬಾಂಬ್ ಮಾಡ್ತಾರೆ. ಇಷ್ಟೆಲ್ಲ ಕಂಡೀಷನ್ಸ್ ಆದ ನಂತರ ನೀವು ಹಾರ್ಮೋನ್ ಓಪನ್ ಮಾಡಿದ್ರೆ ಅವ್ರ ಹೆಂಗ್ ಮಾಡ್ತಾರ? ಮಾಡೋದಿಲ್ಲ. ಅದೆಲ್ಲ ಪ್ರತಿಯೊಂದು ಇದನ್ನ ಏನಪ್ಪಾ ಅಂದ್ರೆ ಆಗಿರೋ ಎಲ್ಲಾ ನಷ್ಟನು ಎಲ್ಲಾ ಪ್ರತಿಕಾರವನ್ನ ತೀರಿಸಿಕೊಂಡಿಯೇ ಮುಂದೆ ಒಪ್ಪಂದಕ್ಕೆ ಹೆಜ್ಜೆ ಇಡ್ತಾರೆ ಅಂತ ಹೇಳ್ಬೋದು ಸರ್. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹಾರ್ಮೋನ್ಸ್ ಕಂಟ್ರೋಲ್ ಯಾಕ ಏನಂತಂದ್ರೆ ಇಷ್ಟು ಡೆವಲಪ್ ಆಯ್ತು ಅಥವಾ ಇಷ್ಟು ಹೈ ಪೀಕಿಗೆ ಬಂತಂತಂದ್ರೆ, ಈಗ ನೋಡು ಬೈ ಚಾನ್ಸ್ ಅಲ್ಲಿಂದ ಹಡಗದಿಂದ ಯಾವ್ದಾದ್ರ ಸಾಮಾನ್ಯ ಮೂವ್ಮೆಂಟ್, ಮಿಲಿಟರಿ ಎಕ್ವಿಪ್ಮೆಂಟ್, ಮಿಲಿಟರಿ ಮೆಟೀರಿಯಲ್ಸ್ ಇಸ್ರೇಲ್ಗಾಗ್ಲಿ ಅಥವಾ ಎನಿಮಿಗೆ ಏನಪ್ಪಾ ಅಂದ್ರೆ ಅವ್ರು ಕೆಲವೊಂದು ಇರಾನಿಗೆ ವಿರುದ್ಧ ಇರ್ತಕ್ಕಂಥ ದೇಶಕ್ಕೆ ಸಪ್ಲೈ ಆಗ್ತದಪ್ಪ ಅಂದ್ರೆ ಅವೆಲ್ಲ ಚೆಕ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈಗೇನಪ್ಪ ಯುದ್ಧದ ನಿಯಮ ಏನಪ್ಪಾ ಅಂತಂದ್ರೆ ಯಾರ್ದಾದ್ರೂ ಲ್ಯಾಂಡ್ ಯೂಸ್ ಮಾಡ್ಕೊಂಡು ಯುದ್ಧ ಮಾಡಿದ್ರೆ ಅವನು ಕೂಡ ಎನಿಮಿನೇ, ಅಥವಾ ಮಿಲಿಟರಿ ಸ್ಪೇರ್ ಪಾರ್ಟ್ಸ್ ಆಗ್ಲಿ, ಮಿಲಿಟರಿ ಎಕ್ವಿಪ್ಮೆಂಟ್ ಆಗ್ಲಿ, ಮಿಲಿಟರಿ ಮಿಸೈಲ್ಸ್ ಆಗ್ಲಿ ಏನೇ ಸಪ್ಲೈ ಮಾಡ್ತಾ ದಟ್ ಇಸ್ ಆಲ್ಸೋ ಈಸ್ ಟ್ರೀಟೆಡ್ ಎಸ್ ಎನಿಮಿ. ಆ ತರ ಏನಾದ್ರು ಶಿಪ್ ಮೂವ್ಮೆಂಟ್ ಇದ್ರೆ ದೇ ಹ್ಯಾವ್ ಗಾಟ್ ರೈಟ್ಸ್ ಟು ಫೈರ್. ದಟ್ ಇಸ್ ವೈ ಅದರಲ್ಲಿ ಎಲ್ಲ ಏನಪ್ಪಾ ಅಂತಂದ್ರೆ ಈ ಕಂಟ್ರೋಲ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಆಯಿಲ್, ಇಟ್ ಈಸ್ ಫಾರ್ ವಾರ್. ಎಲ್ಲಿವರೆಗೆ ವಾರ್ ಕಂಪ್ಲೀಟ್ಲಿ ಸೀಸ್ ಆಗೋದಿಲ್ಲ ಅಲ್ಲಿವರೆಗೆ ಏನಪ್ಪಾ ಹಾರ್ಮೋನ್ಸ್ ದಲ್ಲಿ ಈ ತರ ಕಂಟ್ರೋಲ್ ಈ ನೆವದಿಂದ ಇಡ್ತಾರೆ. ಆಸ್ ಪರ್ ಏನಪ್ಪಾ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಆಫ್ ವಾರ್ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಮೂವ್ಮೆಂಟ್ಸ್ ಏನಪ್ಪಾ ಅಂದ್ರೆ ಏನಾದ್ರು ಮೂವ್ಮೆಂಟ್ ಆಗ್ತದಪ್ಪ ಅಂದ್ರೆ ದೇ ಗಾಟ್ ಆಲ್ ದ ರೈಟ್ಸ್ ಟು ಚೆಕ್, ಲೈಕ್ ಅಮೆರಿಕ ಇಸ್ ಆಲ್ಸೋ ಚೆಕಿಂಗ್. ಅಂಡ್ ಇವ್ರು ಏನಪ್ಪಾ ಇರಾನ್ ಚೆಕ್ ಮಾಡತಕ್ಕಂಥ ಪೂರ್ತಿ ಅಧಿಕಾರ ಇದೆ. ಅಂಡ್ ಈ ಸಿಚುವೇಶನ್ ತಂದು ಕೊಟ್ಟದೆ ಅಮೆರಿಕ. ಸೊ ವೈ ಬ್ಲೇಮ್ ಇರಾನ್ ಅಲೋನ್? ಓಕೆ ಸರ್, ಪ್ರಭಾಕರ್ ಸರ್, ಈಗ ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಪ್ರಕಾರ ಅವ್ರು ಹೇಳ್ತಿರುವ ಮಾಹಿತಿ ಏನಂತ ಹೇಳಿದ್ರೆ, ಪ್ರತಿ ವರ್ಷ ಈ ಬೇರೆ 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 ಜಲಸಂಧಿಗಳಿದ್ದಾವಲ್ಲ, ಆ ಜಲಸಂಧಿಗಳ ಮೂಲಕ ಒಟ್ಟು 11 ಬಿಲಿಯನ್ ಟನ್ ಜಾಗತಿಕವಾಗಿ ಗ್ಲೋಬಲ್ ಬಿಸಿನೆಸ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಹರ್ಮುಜನ್ನು ಹೊರತುಪಡಿಸಿ ಹರ್ಮುಜ್ ರೀತಿಯಲ್ಲಿಯೇ ಎಲ್ಲ ಜಲಸಂಧಿಗಳಿಗೂ ಟೋಲ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ಜಾಗತಿಕ ವ್ಯಾಪಾರದ ಮೇಲೆ ಎಷ್ಟು ದೊಡ್ಡ ಹೊಡೆತ ಬೀಳ್ಬೋದು ಅಂತ? ಇಲ್ಲ, ಆ ತರ ಆಗೋದಿಲ್ಲ. ಅದು ಒಂದು ಎಕ್ಸ್ಟ್ರೀಮ್ ಇಮ್ಯಾಜಿನೇಷನ್ ಅಷ್ಟೇನೆ. ಈಗ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಹಾರ್ಮೋಸ್ ಸ್ಥಿತಿ. ನೋಡಿ, ಟ್ರಂಪ್ ಅವರು ಇರಾನ್ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರು, ಅಮೆರಿಕಾನು ಏನೇನ್ ಮಾಡ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರು ಗಮನನೇ ಕೊಡ್ತಾ ಇಲ್ಲ. ಅವ್ರು ಹೇಳಿರೋದು ಏನು ಅಂತಂದ್ರೆ, ಇರಾನ್ ಒಪ್ಕೊಂಡಿದೆ, ಆ ಜಲ ಬಾಂಬ್ ಏನಿದೆ ಅದನ್ನೆಲ್ಲ ಅವ್ರು ತೆಗಿತಾರೆ, ಕ್ಲಿಯರ್ ಮಾಡ್ತಾರೆ ಅಂತ. ಎರಡನೇದು, ನಾವು ಹೋರ್ಮುಜ್ ಅನ್ನ ಓಪನ್ ಮಾಡ್ತೀವಿ ಫಾರ್ ಫ್ರೀ ಇಂಟರ್ನ್ಯಾಷನಲ್ ನೇವಿಗೇಷನ್ ಅಂಡ್ ಎಸ್ಟಾಬ್ಲಿಷಿಂಗ್ ಫ್ರೀಡಮ್ ಆಫ್ ನೇವಿಗೇಷನ್ ಅನ್ನೋದು ಇದು ಹೇಳ್ಕೊಂಡಿದ್ದಾರೆ. ಮೂರನೇದು, ಮುಖ್ಯವಾಗಿ ಇರಾನ್ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ ಹೇಗೆ ಅಂದ್ರೆ, ಸೈಮಲ್ಟೇನಿಯಸ್ಲಿ ಹೋರ್ಮುಜ್ ಅನ್ನು ಬಂದ ಮುಕ್ತ ಮಾಡೋದು. ಅಮೆರಿಕಾದ ಏನು ನೌಕಾನೆಲೆಗಳು ಅಲ್ಲಿ ಗಲ್ಫ್ ಆಫ್ ಓಮನ್ ಇಂದ ಅರೇಬಿಯನ್ ಸಿ ಮರ್ಜ್ ಆಗೋ ಪಾಯಿಂಟ್ ಗಳಲ್ಲೆಲ್ಲ ಇದೆಯಲ್ಲ, ಅಲ್ಲಿಂದ ಮತ್ತೆ ಈವನ್ ದೇಗೋಗಾರ್ಷಿಯಾ ಇಂದ ಅದನ್ನೆಲ್ಲ ತೆಗಿತೀವಿ ಕೂಡ ಸೈಮಲ್ಟೇನಿಯಸ್ ಆಗಿ ಒಪ್ಕೊಂಡಿದೀವಿ ಅಂತ ಹೇಳ್ತಾರೆ. ಇದೆಲ್ಲ ಒಂದು. ನೀವು ಇನ್ನೊಂದು ಪರ್ಷಿಯನ್ ಗಲ್ಫ್ ಅಥಾರಿಟಿ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಹೇಳಿದ್ರಿ. ಇರಾನ್ ಅವರು ಅದ್ರ ಬಗ್ಗೆ ಲೀಡರ್ಶಿಪ್ ತಕೊಂಡು ಅವರೇ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನು ಹೇಳಿದ್ರಿ. ಆದ್ರೆ ಈಗ 15 ದಿವಸದ ಕೆಳಗಡೆ ಇರಾನ್ ಗವರ್ಮೆಂಟ್ ಅವ್ರದ್ದೇ ಏಜೆನ್ಸಿ ಇನ್ಕ್ಲೂಡಿಂಗ್ IRGC ಪಾರ್ಟಿಸಿಪೇಷನ್ ಜೊತೆ ಒಂದು ಡ್ರಾಫ್ಟ್ ತಯಾರು ಮಾಡಿದ್ದಾರೆ. ಸಾಕಷ್ಟು ಪಾಯಿಂಟ್ಸ್ ಇದೆ ಅದ್ರಲ್ಲೆಲ್ಲ. ಅದರಲ್ಲಿ ಅವ್ರು ಹೇಳಿದ, ಈಗ ಅಮೆರಿಕ ಜೊತೆ ನಾವು ಏನೇ ಒಪ್ಕೊಂಡ್ರುನುವೆ, ಅವರು ಅಮೆರಿಕ ನೇವಲ್ ಶಿಪ್ಸ್ ನೆಲ್ಲ ವಾಪಸ್ ತಗೊಂಡು ಹೋದ್ರುನುವೆ ಕೂಡ ನಾವು ಹೋರ್ಮುಜ್ ಬಂದ ಮುಕ್ತ ಮಾಡೋ ಸಮಯದಲ್ಲಿ ಅದರ ಮ್ಯಾನೇಜ್ಮೆಂಟ್
ಕಂಟ್ರೋಲ್ ನಮ್ ಕೈಲಿರುತ್ತೆ ಅಂತ ಒಂದು. ಅದ ಇರಾನ್ ಎರಡನೇ- ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಹೇಳಿ ಒಂದು ಪಡೆಯನ್ನ ರೆಡಿ ಮಾಡಿದ್ದಾರೆ ಸರ್ ಅವರು. ಅದು ಒಂದು ನಿಜ, ಹೌದು. ಈಗ ಅವರು ಏನು ಅಂತಂದ್ರೆ ಯಾವುದೇ ದೇಶದ್ದೇ ಆಗ್ಲಿ, ಯಾವುದೇ ಕೊಚ್ಚ ರಾಷ್ಟ್ರಗಳಿಂದ ಯಾವ ಹಡಗುಗಳು ಹೊರಗ್ ಬರೋದಾಗ್ಲಿ ಒಳಗ್ ಬರೋದಾಗ್ಲಿ ಅದು ಪೂರ್ತಿ ರಿಜಿಸ್ಟರ್ ಆಗಿ ಇರಾನ್ ಗವರ್ಮೆಂಟಿನ ಆಥರೈಸೇಷನ್ ತಗೊಂಡು ಮುಂದೆ ಹೋಗ್ಬೇಕು. ಅವ್ರು ಹೇಳಿದ ರೂಟ್ ಹೋಗ್ಬೇಕು. ಅವ್ರ ರೂಟ್ ತಪ್ಪಿದ್ರೆ ಅಲ್ಲೇ ಉಡೀಸ್ ಮಾಡ್ತೀವಿ, ಅಲ್ಲೇ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ. ನೀವು ಕೇಳಿ ಅವ್ರು ಏನ್ ಹೇಳಿರೋದು ಅಂದ್ರೆ, ಯಾವ ದೇಶದಿಂದ ಏನನ್ನು ಹೊತ್ಕೊಂಡು ಗಲ್ಫ್ ರಾಷ್ಟ್ರಗಳಿಂದ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಅದ್ರಲ್ಲಿ ಕಂಟೆಂಟ್ ಏನಿದೆ, ಅದಕ್ಕೆ ಆ ದೇಶದ ಫ್ಲಾಗ್ ಅನ್ನ ಹಾಕ್ಬೇಕು. ಮತ್ತೆ ಅದಕ್ಕೆ ನಾವು ಒಂದು ಆಥರೈಸೇಷನ್ ಅಂದ್ರೆ ಒಂದು ಕ್ಲಿಯರೆನ್ಸ್ ಕೊಡ್ತೀವಿ. ಆ ಕ್ಲಿಯರೆನ್ಸ್ ನ ಕ್ಯಾರಿ ಮಾಡ್ಬೇಕು. ಎಲ್ಲಿ ಯಾರು ಅದನ್ನ ಚೆಕ್ ಮಾಡಿ ಬಿಡ್ತಾರೋ 4-6 ಪಾಯಿಂಟ್ ಗಳನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಮಾಡೋದು ಇತ್ತು ಅಂದ್ರೆ ಅವರನ್ನು ಬಿಡ್ತಾರೆ. ಇದು ಎರಡು ವಾರದಿಂದ ಈ ಒಂದು ಡ್ರಾಫ್ಟಿಂಗ್ ತಯಾರಿ ನಡೀತಾ ಇದ್ರು. ಕಳೆದ ವಾರ ಇರಾನಿಯನ್ ಪಾರ್ಲಿಮೆಂಟ್ ನಲ್ಲಿ ಇದನ್ನ ಅಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ 2 ಪಾಯಿಂಟ್ ಇದೆ. ಭಾರತ ಕೂಡ ಸಂತೋಷ ಪಟ್ಟದು ಏನು ಅಂದ್ರೆ, ಭಾರತ ಹಾಗೂ ಪಾಕಿಸ್ತಾನ ಯಾವುದೇ ಹಡಗುಗಳು ಅಲ್ಲಿಂದ ಆಗುವಾಗ ನಾವು ಅವ್ರಿಗೆ ಟೋಲ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ವೆಲ್ಕಮ್ ಸೈನ್ ಫಾರ್ ಇಂಡಿಯಾ ಒಂದು. ಎರಡನೇದು ಹೇಳಿದ ಪ್ರಕಾರ 78ರಿಂದ 80% ತನಕ ಹೋರ್ಮೂಸ್ ಅಲ್ಲದೇನೆ ಬೇರೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ವಿಶ್ವ ಮಟ್ಟದ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆಯೋ ಅಲ್ಲೂ ಎಲ್ಲ ಬಿಟ್ರೆ ಏನ್ ಕತೆ ಅಂತೆ, ಏನೋ ಕತೆ ಇಲ್ಲ, ಹಾಗೆಲ್ಲ ಟೋಲ್ ಹಾಕೋದು ಇಲ್ಲ. ಆಕ್ಚುಲಿ ಮಲಕ್ಕಾ ಜಲಸಂಧಿ ಅಂತ ಹೇಳಿ ಮಲಕ್ಕಾ ಸ್ಟ್ರೇಟ್ ಅಲ್ಲಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಮಧ್ಯೆ ಬರುವಂತ ಏನ್ ಸ್ಟ್ರೇಟ್ ಇದೆ, ಅಲ್ಲಿಯೂ ಕೂಡ ಒಬ್ಬ ಸಚಿವ ಪ್ರಸ್ತಾಪ ಮಾಡಿದ್ದಾನೆ. ಯಾಕೆ ನಾವು ವಿಧಿಸಬಾರ್ದು, ಮಲೇಷ್ಯಾ ನಮ್ಗೆ ಯಾಕೆ ಟೋಲ್ ಕೊಡಬಾರ್ದು ಅಂತ ಹೇಳಿ. ಆಗ್ಲೇ ಆಲೋಚನೆಗಳು, ಆ ಚರ್ಚೆಗಳು ಬಂದು ಹೋಗಿದ್ದಾವೆ. ಈಗ ಹೊರ್ಮುಜ್ ಮೂಲಕ ಅದು ಜಾಸ್ತಿ ಆಗತ್ತೆ ಅಂತ. ಇಲ್ಲ ನೋಡಿ, ಅದ್ ಏನು ಅಂತಂದ್ರೆ ಈ ಕಡೆ ಕತೆ ಬೇರೆ. ನಾನು ಬೇಕು ಅಂದ್ರೆ ಅದ್ರ ಇತಿಹಾಸವನ್ನು ಅಥವಾ ಇಮಿಡಿಯೇಟ್ ಫ್ಯೂಚರ್ ಸಿನೇರಿನೋ ಬೇಕಾದ್ರೆ ಹೇಳಬಲ್ಲೆ, ಬೇಡ ಈಗ ಆ ಪ್ರಶ್ನೆ. ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ, ಮಲಾಕಾ ಸಂಧಿ ಏನಿದೆ ಅಲ್ಲಿಂದ ಚೈನಾದ ಪ್ರತಿಯೊಂದು ಗೂಡ್ಸ್ ಅಂಡ್ ಸರ್ವಿಸಸ್, ಕಾರ್ನಿಂದ ಹಿಡಿದು ಖಾಲಿ ಟ್ಯಾಂಕ್ ನಲ್ಲಿ ಕುಡಿಯೋ ನೀರನ್ನು ಗಲ್ಫ್ ರಾಷ್ಟ್ರಗಳಿಗೆ ಕಳ್ಸೋದು ಅದನ್ನು ಕೂಡ ನಡೀತಾ ಇದೆ. ತಮಗೆ ಇರಾನ್ ನಿಂದ ಸುಮಾರು 80% ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಈ ಕಡೆ ಆಗ್ನೇಯ ಏಷ್ಯಾಗಳಿಂದ ಏನಿದೆ ಮತ್ತು ಪೂರ್ವ ಏಷ್ಯಾದಲ್ಲಿ, ಪೂರ್ವ ಏಷ್ಯಾ ಅಂದ್ರೆ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಮಂಗೋಲಿಯಾ, ಚೈನಾ, ಹಾಂಗ್ಕಾಂಗ್, ಆಮೇಲೆ ತೈವಾನ್, ಮೈನ್ಲ್ಯಾಂಡ್ ಚೈನಾ, ಈ 7 ಸಣ್ಣ ಸಿಟಿ ಸ್ಟೇಟ್ಸ್ ಇರ್ಬೋದು, ಲೈಕ್ ಹಾಂಗ್ಕಾಂಗ್ ಅಥವಾ ದೊಡ್ಡ ದೇಶ ಚೈನಾ ತರಾನೇ ಇರ್ಬೋದು, ಅಥವಾ ಶ್ರೀಮಂತ ರಾಷ್ಟ್ರ ಜಪಾನ್, ಸೌತ್ ಕೊರಿಯಾ ತರಾನೇ ಇರ್ಬೋದು. ಇವ್ರಗಳದ್ದು ಎಲ್ಲ ಪಾಸ್ ಆಗ್ತಿರೋದು. ಅವ್ರಿಗೆಲ್ಲರಿಗೂ ಅದ್ರ ಪ್ರಾಮುಖ್ಯತೆ ಅತಿಯಾಗಿ ಗೊತ್ತಿದೆ. ನೋಡಿ, ಇನ್ನು 20ರಿಂದ 30 ವರ್ಷದೊಳಗಡೆ ತೈಲದ ಶೇಖರಣೆ ಅಥವಾ ಅದನ್ನ ಏನು ಬಾವಿಗಳು ಇದ್ದಾವೆ ಸಮುದ್ರದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ, ಅವುಗಳೇ ಎಲ್ಲ ಅದರಲ್ಲಿ ಎಣ್ಣೆ ಇಲ್ಲದೆ ಇರುವಂತ ಸ್ಥಿತಿ ಬರೋದ್ರಿಂದ ಪರ್ಯಾಯವಾದಂತ ಇಂಧನಕ್ಕೆ ಬೇರೆ ಮುಂದುವರೆದ ರಾಷ್ಟ್ರಗಳು ಸಾಕಷ್ಟು ಮಾಡ್ಕೊಂಡಿದ್ದಾವೆ. ಅದರಲ್ಲಿ ಈ ಪೂರ್ವ ಏಷ್ಯಾ ರಾಷ್ಟ್ರಗಳು ಅತಿಯಾಗಿ ಮಾಡ್ಕೊಂಡಿದ್ದೆ. ಚೈನಾ ಸೇರಿದಂತೆ, ಜಪಾನ್ ಸೇರಿದಂತೆ, ಸೌತ್ ಕೊರಿಯಾ ಸೇರಿದಂತೆ, ತೈವಾನ್ ಸೇರಿದಂತೆ. ಹಾಗಾಗಿ ಅಲ್ಲಿ ಏನಾಗಿದೆ, ಅತಿಯಾದಂತ ಪ್ರೆಷರ್ ಮಲಕ್ಕಾ ಸ್ಟ್ರೈಟ್ ಮೇಲೆ ಇದೆ. ಮಲಕ್ಕಾ ಸ್ಟ್ರೈಟ್ ಮೇಲೆ ಭಾರತಕ್ಕೂ ಕೂಡ ಕೆಲವು ಹಕ್ಕಿದೆ. ಏಕೆಂದ್ರೆ ಕೇವಲ 2 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿ ನಮ್ದು ನಿಕೋಬಾರ್ ಐಲ್ಯಾಂಡ್ಸ್ ಇರೋದು. ಸೆಕ್ಯೂರಿಟಿ ದೃಷ್ಟಿಯಿಂದ ನಮ್ಗೆ ಅರೇಬಿಯನ್ ಸೀಗೆ, ಹಿಂದೂ ಮಹಾಸಾಗರಕ್ಕೆ, ಅಲ್ಲಿಂದ ಪೆಸಿಫಿಕ್ಗೆ, ಭಾರತಕ್ಕೆ ಅಲ್ಲಿ ನಮ್ಮ ಅವಲಂಬನೆ ಕೂಡ ಇದೆ. ಆದ್ರೂ ಕೂಡ ಮಲೇಷಿಯಾ ಮತ್ತೆ ಇಂಡೋನೇಷ್ಯಾ ಇವ್ರಿಗೆ ಹೆಚ್ಚು ಭಾಗ ಆ ಮಲಕ್ಕಾ ಸ್ಟ್ರೈಟ್ ಇದೆ. ಅದು ಆಕ್ಚುಲಿ ಪಾಸ್ ಆಗೋದು ಎಲ್ಲಿ ಅಂದ್ರೆ ಸಿಂಗಪೂರ್ ಮತ್ತೆ ಮಲೇಷಿಯಾ ಮಧ್ಯದಿಂದ. ಅದಿಲ್ಲ ಅಂದ್ರೆ ಮತ್ತೆ 6 ಕಿಲೋಮೀಟರ್ ಜಾಸ್ತಿ ಆಗತ್ತೆ ಎಲ್ಲರಿಗೂ. ಅದು ಹಾಗಾಗಿ ಹತ್ತಿರದಲ್ಲಿ ಇರೋದ್ರಿಂದ ಪೂರ್ವ ಏಷ್ಯಾ, ಆಗ್ನೇಯ ರಾಷ್ಟ್ರಗಳಿಗೆ ಮಲಕ್ಕಾ ಸ್ಟ್ರೈಟ್ ವಾಗಿ ಅಲ್ಲೇನಾದ್ರೂ ಟೋಲ್ ಹಾಕಿದ್ರೆ ಅದು ಲಾಸ್ ಆಗೋದು ಇಂಡೋನೇಷ್ಯಾಗೆ ಮತ್ತೆ ಮಲೇಷಿಯಾಗೆ. ಓಕೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಸಂಘರ್ಷ ಮುಂದುವರಿತಾ ಮಾತಿನ ಜಟಾಪಟಿಯು ಕೂಡ ಮುಂದುವರಿತಾ ಇದೆ. ನೋಡಿ, ಒಂದು ಕಡೆ ಶಾಂತಿಯ ಮಂತ್ರವನ್ನು ಜಪಿಸುವಂತ ಅಮೆರಿಕ, ಮತ್ತೊಂದು ಕಡೆ ಇರಾನ್ನನ್ನು ಟೀಕೆಗಳ ಮೂಲಕ ಗುರಿಪಡಿಸುತ್ತೆ. ಭಾರತದ ಪ್ರವಾಸದಲ್ಲಿರುವಂಥ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಕೂಡ ಅವರು ಮಾತನಾಡ್ತಾ ಇವತ್ತು ಕೂಡ ಭಾರತದ ನೆಲದಲ್ಲಿ ನಿಂತು ಮಾತನಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಇರಾನ್ ಉಗ್ರರನ್ನು ಸಾಕುವ ಬಹಳ ದೊಡ್ಡ ರಾಷ್ಟ್ರ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಹೇಳಿದ್ದಾರೆ, ನಿನ್ನೆ ಅಷ್ಟೇ ಮಾತನಾಡಿದಂಥ
ಮಾರ್ಕೊ ರುಬಿಯೋ ಹೇಳಿದರು. ಇರಾನ್ ಎಲ್ಲೋ ಒಂದು ಕಡೆ ಅಣು ಅಸ್ತ್ರವನ್ನು ಬಳಸೋಕೆ ನಾವು ಬಿಡೋದಿಲ್ಲ, ಅದು ಸರೆಂಡರ್ ಮಾಡಲೇಬೇಕು ಅಂತ ಹೇಳ್ತಾರೆ. ಬಟ್ ಒಂದು ಕಡೆ ಶಾಂತಿಯ ಮಂತ್ರ, ಮತ್ತೊಂದು ಕಡೆ ಯುದ್ಧದ ಅಥವಾ ಪ್ರೇರೇಪಿಸುವಂಥ ಕಠಿಣ ಮಾತುಗಳಿಂದ ತೀವಿತ. ಸೊ ಎರಡೂ ರೀತಿಯ ಪ್ರಯತ್ನಗಳು ಕೂಡ ಮುಂದುವರಿತಾ ಇದೆ. ಈಗ ವೆಂಕಟೇಶ್ ನಾಯಕ್ ಸರ್ ಬಂದಿದ್ದಾರೆ. ಸರ್, ಈಗ ಮಾತನಾಡ್ತಾ ಇದ್ವಿ, ಹೊರ್ಮುಜ್ ದಿಗ್ಬಂಧನದ ನಂತರದಲ್ಲಿ ನಾವೀಗ ಹೆಚ್ಚು ಕಮ್ಮಿ ಒಂದು 40 ದೇಶಗಳಿಂದ ಭಾರತಕ್ಕೆ ತೈಲ ಬಂದಿದೆ. ಹೊರ್ಮುಜ್ಜಿಂದ ಡಿಪೆಂಡೆನ್ಸಿ ಕಮ್ಮಿ ಮಾಡಿದ್ರೆ, ಬೇರೆ ಬೇರೆ ದೇಶಗಳಿಂದ ಪೈಪ್ಲೈನ್ ಮೂಲಕ ತರಿಸಿಕೊಂಡ್ರೆ ಭಾರತದ ಆರ್ಥಿಕತೆ ಸುಧಾರಣೆ ಆಗೋದ್ರ ಜೊತೆಗೆ ಇಂಥ ಹಿಡಿತದಿಂದ ಪಾರಾಗಬಹುದಲ್ವಾ ಅಂತ ಒಂದು ಕಡೆ ಹೇಳ್ಬೋದು. ಇನ್ನೊಂದು ಕಡೆ ಸರ್, ಇರಾನ್ನಲ್ಲಿ ತೈಲ ಉತ್ಪನ್ನ ಮಾಡಿದ್ರೂ ಕೂಡ ಅದನ್ನು ತೈಲ ಉತ್ಪನ್ನ ಮಾಡಿ ಸಂಗ್ರಹ ಮಾಡಲಿಕ್ಕೂ ಕೂಡ ಜಾಗ ಇಲ್ಲ ಅಂತ. ಇರಾನ್ ಈಗ ಸಡಿಲಿಕೆ ಮಾಡದೇ ಹೋದರೆ, ಈಗ ಹೊಂದಾಣಿಕೆ ಮಾಡಿಕೊಳ್ಳದೆ ಹೋದರೆ ಇರಾನ್ ಕೂಡ ಭಾಳ ದೊಡ್ಡ ಸಂಕಷ್ಟಕ್ಕೆ ಸಿಲುಕತ್ತೆ ಹಾಗಾದರೆ ಅಂತ. ಕರೆಕ್ಟ್ ಬಿಡು. ಯಾಕಂತಂದ್ರೆ ಅವರೆಲ್ಲ ಕ್ರೂಡ್ ಆಯಿಲ್ ಎಲ್ಲ ಅಕ್ಯುಮುಲೇಟ್ ಮಾಡಿದ್ಕೊಳ್ಳೆ ಅದನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಅವ್ರಿಗಿನ್ನು ಸ್ಟೋರೇಜ್ ಪ್ರಾಬ್ಲಮ್ ಇದೆ ಇರಾನ್ಗೆ. ದಟ್ ಈಸ್ 1 ಪಾಯಿಂಟ್. 2 ಪಾಯಿಂಟ್, ಎರಡನೇ ಪಾಯಿಂಟ್ ಏನಂತಂದ್ರೆ ಅವ್ರಿಗೆ ಚೈನಾ ಅಂತ ರೆಗ್ಯುಲರ್ ಆಗಿ ಅದೇ ಹಾರ್ಮೋಸ್ ಮುಖಾಂತರ ತೈಲ ಹೋಗ್ತಾ ಇದೆ. ಸೊ ಇರಾನದಿಂದ ಪರ್ಮನೆಂಟ್ ಏನಪ್ಪಾ ಅಂದ್ರೆ ಕಸ್ಟಮರ್ ಏನಪ್ಪಾ ಅಂದ್ರೆ ಚೈನಾ ಅಂತ ಇದ್ದೇ ಇದೆ. ನಾವು ನಮ್ ದೃಷ್ಟಿಯಿಂದ ನೋಡ್ಬೇಕಂತಂದ್ರೆ ಈಗ ಬೇರೆ ಇರಾನಿಗೆ ಚೈನಾ ಕಳ್ಸಕ್ ಆಗೋದಿಲ್ವಲ್ಲ, ಅಮೆರಿಕ ಬಿಡೋದಿಲ್ವಲ್ಲ, ಅಟ್ಯಾಕ್ ಮಾಡ್ಬಿಡುತ್ತೆ. ನೋ 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 ಅಮೆರಿಕ ಒಂದು ಶಿಪ್ ನಲ್ಲಿ ಸ್ಟಾಪ್ ಮಾಡೋದಾಗಿಲ್ಲ. ಸುಮ್ಮನೆ ಇದು ಏನಪ್ಪಾ ಅಂದ್ರೆ ಇವು ಎಲ್ಲ ಫಾಲ್ಸ್ ಕ್ಲೇಮ್ಸ್ ಇದೆ. ಚೈನಾದು ಏನಂತಂದ್ರೆ ಚೈನಾದು ಓಪನ್ ಏನಪ್ಪಾ ಅಂದ್ರೆ ಎಂಟ್ರಿ ಇದೆ, ಓಪನ್ ಎಕ್ಸಿಟ್ ಇದೆ ಥ್ರೂ ಹಾರ್ಮೋಸ್. ಸೊ ಚೈನಾನ ಅವ್ರು ಅಷ್ಟು ಏನಪ್ಪಾ ಅಂದ್ರೆ ಅಮೆರಿಕ ಏನಪ್ಪಾ ಅಂದ್ರೆ ದೇ ಕೆನಾಟ್ ಫೇಸ್ ಚೈನೀಸ್ ಅಪೋಸಿಷನ್. ಎರಡನೇದು ನಮ್ಮ ಇಂಡಿಯಾ ದೃಷ್ಟಿಯಿಂದ ನೋಡಿದ್ರೆ ಯಾಕೆ ಇರಾನ್ ಥ್ರೂ ಆಯಿಲ್ ಅಥವಾ ಹಾರ್ಮೋಸ್ ಥ್ರೂ ಆಯಿಲ್ ಬೆಟರ್ ಅಂತಂದ್ರೆ ಹಿಂದಿಂದು ನೋಡಿದ್ರೆ, ಈಗಂತೂ ಎಲ್ಲ ತೈಲ ಬೆಲೆ ಇನ್ಕ್ರೀಸ್ ಆಗಿದೆ, ಅದು ಬೇರೆ ವಿಷಯ. ಹಿಸ್ಟಾರಿಕಲಿ ನೋಡಿದ್ರೆ ಒಂದು ಇಂಡಿಯನ್ ರುಪಿದಲ್ಲಿ ಏನಪ್ಪಾ ಅಂದ್ರೆ ಅವರು ತೈಲ ಕೊಡ್ತಾ ಇದ್ರು ಒಂದು. ಎರಡನೇದು ಏನಂತಂದ್ರೆ ಇದು ಕ್ರೂಡ್ ಆಯಿಲ್ ಕೊಟ್ಟ ನಂತರ ಅದ್ರದ್ದು ರಿಟರ್ನ್ ಹಣ ಕೊಡೋದು ಬೇಡ, ಅದ್ರ ಬದಲು ವೀಟ್, ರೈಸ್ ಅಥವಾ ರಾ ಮೆಟೀರಿಯಲ್ಸ್ ಒಂದು ತರ ಬಾರ್ಟರ್ ಸಿಸ್ಟಮ್ ತರ ತರ್ಸೊಟ್ಟಿದ್ವಿ. ಎರಡನೇದು ಏನಪ್ಪಾ ಅಂದ್ರೆ ಅವ್ರಿಗೆ ಏನಪ್ಪಾ ನಾವು ಪೇಮೆಂಟ್ ಮಾಡ್ತಕ್ಕಂಥದ್ದು ಏನಿತ್ತು ಅವ್ರದ್ದು ಏನಪ್ಪಾ ಇರಾನಿಯನ್ ಮನಿ ಒಂದು ಕಲ್ಕಟ್ಟಾದಲ್ಲಿ 40,000 crores ಹಂಗೆ ಬಿದ್ದಿತ್ತು. ಓಕೆ, ಇಟ್ಕೊಳ್ರಿ, ನಮ್ಗೆ ಬೇಕಿದ್ದಾಗ ನಾವು ತಗೋತೀವಿ ಅಂತಕ್ಕೊಂದು. ಮತ್ತೊಂದು ಅಡ್ವಾಂಟೇಜ್ ಏನಂತಂದ್ರೆ ಅದು ಬಹಳಷ್ಟು ಸಮೀಪ. ಒಂದು ಏನಪ್ಪಾ ಅಂದ್ರೆ 3 to 4 days, 5 to 6 days ದಲ್ಲಿ ಅದು ಏನಂತಂದ್ರೆ ಗುಜರಾತ್ ಆಗ್ಲಿ ಮುಂಬೈ ಆಗ್ಲಿ ಪೋರ್ಟ್ ಏನಪ್ಪಾ ಮುಟ್ತಕ್ಕಂತ ಅಷ್ಟು ಏನಂತಂದ್ರೆ ಇದು ಇದೆ, ಕ್ಲೋಸ್ ಇದೆ. ಈಗ ಬೇರೆ ವೆನೆಜುವೆಲಾದಿಂದ ತಗೋರಿ ನೀವು, ಅಥವಾ ಅಮೆರಿಕದಿಂದ ತಗೋರಿ, ಅಥವಾ ಸೌದಿ ಅರೇಬಿಯಾದಿಂದ ಪಾಸಿಬಲ್ ಇಲ್ಲ. ಸೌದಿ ಅರೇಬಿಯಾದಿಂದ ತಗೋಬಹುದು, ಬಟ್ ಇಟ್ ಹ್ಯಾಸ್ ಇಲ್ಲ. ಸೌದಿಯಿಂದ ಈ ಸಲ 23% ನಮ್ಗೆ ಆಮದಾಗಿದೆ. ಈ ಯುದ್ಧ ಸ್ಟಾರ್ಟ್ ಆದ್ಮೇಲೆ 23% ಭಾರತಕ್ಕೆ ಬಂದಿದೆ ಸೌದಿಯಿಂದಲೇ. ಈಗ ನಮ್ದು ಏನಂತಂದ್ರೆ ಒಂದ್ ವೇಳೆ ನಮ್ಮ ರಿಲೇಷನ್ಸ್ ಇರಾನ್ದಲ್ಲಿ ಚೆನ್ನಾಗಿತ್ತಪ್ಪ ಅಂದ್ರೆ ಇಂಥ ಟೈಮ್ದಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಇರ್ತಾರೆ. ಕೆಲವರು ಏನಂತಂದ್ರೆ 30 days ರಿಸರ್ವ್ ಮೇಂಟೈನ್ ಮಾಡ್ತಾರೆ, ಕೆಲವೊಂದು 45 days. ನಮ್ಮ ಇಂಡಿಯಾದ ಪೆಟ್ರೋಲ್ ಮಿನಿಸ್ಟರ್ ಹೇಳೋ ಪ್ರಕಾರ 45 days ನಮ್ಮಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ ಇದೆ ಅಂತ ತಿಳ್ಕೊಂಡು. ಜಪಾನ್ ಮತ್ತೆ ಚೈನಾದಲ್ಲಿ 1 ವರ್ಷದ ರಿಸರ್ವ್ ಇಟ್ಕೊಂಡಿದ್ದಾರೆ ಅವರು. ಸೊ ಆ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಈಗ 45 days ಸ್ಟ್ರಾಟಜಿಕ್ ರಿಸರ್ವ್ಸ್ ಇದ್ರಪ್ಪ, ಯುದ್ಧ ಸ್ಟಾರ್ಟ್ ಆಗಿ 45 days ಜಾಸ್ತಿನೇ ಆಗಿದೆ. ಅದಾದ ನಂತರ ಮೂವ್ಮೆಂಟ್ ಬಹಳಷ್ಟು ರೆಸ್ಟ್ರಿಕ್ಟೆಡ್ ಮೂವ್ಮೆಂಟೇ ಇದೆ. ಬಟ್ ಬೇರೆ ದೇಶಗಳಿಂದ ಇದು ಕ್ರೂಡ್ ಆಯಿಲ್ ತರಿಸ್ಬೇಕಂತಂದ್ರೆ ಏನಾಗುತ್ತೆ ಅಂದ್ರೆ ಒಂದು 50 days ಪ್ಲಸ್ 56 days ಅಥವಾ 2 ತಿಂಗಳು ಈ ಟೈಪ್. ಅದರಿಂದ ಕಾಸ್ಟ್ ಇನ್ಕ್ರೀಸ್ ಆಗ್ತದೆ, ಮತ್ತೆ ನಂಬರ್ ಆಫ್ ಡೇಸ್ ಇನ್ಕ್ರೀಸ್ ಆಗ್ತದೆ. ಯಾವಾಗ ಅಂತಂದ್ರೆ ನಿಮ್ಗೆ ಯಾವಾಗ ಇಲ್ಲಿ ಕ್ರೈಸಿಸ್ ಇದ್ದಾಗ, ನಾರ್ಮಲ್ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ಯುದ್ಧ ನಡೆದಿಲ್ಲ, ಎಲ್ಲಿ ಏನಂತಂದ್ರೆ ಆಯ್ತು ಹಡಗ 2 ತಿಂಗಳಾದ ನಂತರ ಬಂದ್ರೆ ನಡೀತದ ಅಂತಕ್ಕೊಂದು ಆ ಸ್ಥಿತಿ ಈಗಿಲ್ಲ. ಈಗ ಏನಪ್ಪಾ ಇಲ್ಲಿ ಕ್ರೈಸಿಸ್ ಇದೆ, ಇಲ್ಲಿ ಏನಪ್ಪಾ ಸಿಲಿಂಡರ್ ರೆಗ್ಯುಲರ್ಲಿ ಸಪ್ಲೈ ಆಗ್ಬೇಕು, ಓಟರ್ಗಳು ಮುಟ್ತಕ್ಕಂತ ಪರಿಸ್ಥಿತಿ ಬಂದಿದೆ. ಆಮೇಲೆ ಪೆಟ್ರೋಲ್ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಮಾಡ್ರಂತಕ್ಕೊಂದು ಪ್ರೈಮ್ ಮಿನಿಸ್ಟರ್ ಆಲ್ರೆಡಿ ಏನಂತಂದ್ರೆ ಅನೌನ್ಸ್ ಮಾಡಿದ್ದಾರೆ. ಫಾರಿನ್ ಟೂರ್ಗೆ ಹೋಗ್ಬೇಡ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಕ್ರೈಸಿಸ್ ಏನಪ್ಪಾ ಇವತ್ತೇನು ನೋಡ್ತಾ ಇದ್ದೀವಿ, ಬೆಲೆ ಏರಿಕೆ ಇರ್ಬೋದು ಅಥವಾ ಕ್ರೈಸಿಸ್ ಶಾರ್ಟ್ ಫಾಲ್ ಇರ್ಬೋದು, ಇದು ಇನ್ನು ಮುಂದೆ ಇಂಪ್ರೂವ್ ಆಗೋದಿಲ್ಲ. ಅದು ಇದೆಷ್ಟು ಆದ ಅಷ್ಟೇ ಸಮಾನತೆಯಾಗಿ ಮೇಂಟೈನ್ ಮಾಡಿದ್ರೆ ಅದೇ ಒಂದು ಸಕ್ಸಸ್ ಅಂತ ತಿಳ್ಕೋಬೇಕು, ಅದೇ ಒಂದು ಅಚೀವ್ಮೆಂಟ್ ತಿಳ್ಕೋಬೇಕು. ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಆಗೋದಿದೆ, ಕಡಿಮೆ ಕ್ವಾಂಟಿಟಿ ಆಗೋದಿದೆ, ರಿಸರ್ವ್ಸ್ ಡಿಪ್ ಆಗೋ ಸ್ಥಿತಿಯಲ್ಲಿದೆ. ಅದ್ರ ಸಲುವಾಗಿನೇ ವಾರ್ನಿಂಗ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ನೋಡ್ರಿ, ಒಂದು ಎನರ್ಜಿ ಏನಪ್ಪಾ ಅಂತಂದ್ರೆ ಆಯಿಲ್ ಇರ್ಬೋದು,
ಗ್ಯಾಸ್ ಇರ್ಬೋದು ಅಥವಾ ಇದೇನಪ್ಪ ಅಂದ್ರೆ ಕೋಲ್ ಇರ್ಬೋದು, ಏನೇ ಇರ್ಬೋದು, ಈ ಎನರ್ಜಿ ಸೆಕ್ಟರ್ ದಲ್ಲಿ ಕ್ರೈಸಿಸ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಇದ್ರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಎಲ್ಲ ಕಡೆ ಎಲ್ಲ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ. ಒಬ್ಬನಿಗೆ ಇಲ್ಲೇ ಬೆಂಗಳೂರಲ್ಲಿ ತೆಂಗಿನಕಾಯಿ ಮಾರೋನು, ಎಳೆನೀರು ಮಾರೋನು 40 ರೂಪಾಯಿ ಕೊಡೋನು ಈಗ ಒಮ್ಮಿದೊಮ್ಮಿಗೆ 50 ರೂಪಾಯಿ ಮಾಡ್ಬಿಡ್ತಾರೆ. ಮಾಡ್ಬಿಟ್ಕೊಳ್ಳಿ, ಯಾಕೋ ನಿನಗೇನು ಯುದ್ಧದಿಂದ ನಿನಗೇನು ವ್ಯತ್ಯಾಸ ಆಗ್ತದೆ? ಯಾಕಪ್ಪ ಸೀದಾ ಗಿಡದಿಂದ ತಗೊಂಡ್ ಬರ್ತಿದ್ದೆ, ಮಾರಾಟ ಮಾಡ್ತಿದ್ದೆ, ಹಾರ್ಮೋನ್ಸ್ ಬರೋದಿಲ್ಲಲ್ಲ ಅಂತಕೊಂಡೆ. ಬಟ್ ಆ ಒಬ್ಬ ವ್ಯಾಪಾರಿಗೆ ಸಹ ಗೊತ್ತಿದೆ, ಒಂದು ಸಲ ಆಯಿಲ್ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಯ್ತು, ಕಾಸ್ಟ್ಲಿ ಆಯ್ತು ಅಥವಾ ಇದಾಯ್ತಪ್ಪ ಅಂದ್ರೆ ಅದ್ರದ್ದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಎಲ್ಲರಿಗೂ ಎಫೆಕ್ಟ್ ಆಗ್ತದೆ. ಟೀ ಕಾಫಿ ರೇಟ್ನ ಇನ್ಕ್ರೀಸ್ ಆಗ್ತದೆ, ಲೇಬರ್ ಇನ್ಕ್ರೀಸ್ ಆಗ್ತದೆ, ಟ್ರಾನ್ಸ್ಪೋರ್ಟ್ ಇನ್ಕ್ರೀಸ್ ಆಗ್ತದೆ. ಸೊ ಈ ತರ ಒಂದು ಏನಂತಂದ್ರೆ ಈಗ ನಮ್ಗ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ರಷ್ಯಾದಿಂದ ಪರ್ಚೇಸ್ ಮಾಡಬಾರ್ದ್ರ ಅಂತ ಒಂದು ಕಂಡೀಷನ್ ಹಾಕಿದ್ರ. ರಷ್ಯಾ ಏನಂತಂದ್ರೆ ನಮಗೆ ಡಿಸ್ಕೌಂಟ್ ರೇಟ್ ಮೇಲೆ ಕೊಡ್ತಿದ್ರು, ಈಗ ಏನಪ್ಪಾ 1 ತಿಂಗಳ ಕನ್ಸೆಷನ್ ಕೊಟ್ಟಿದ್ರು, 1 ತಿಂಗಳವರೆಗೆ ಪರ್ಚೇಸ್ ಮಾಡ್ರ ಅಂತ ತಿಳ್ಕೊಂಡು. ಈಗ ಅದು ಎಕ್ಸ್ಟೆಂಡ್ ಮಾಡೋದಲ್ಲ ಅಂತ ಹೇಳ್ತಾರೆ, ಇದು ಏನಪ್ಪಾ ಅಂದ್ರೆ ಹೇಳಿದ್ದಾರೆ ಅಮೆರಿಕ. ನಾವು ಪ್ರತಿಯೊಂದು ಅಮೆರಿಕ ಹೇಳಿದ ತರ ಕೇಳ್ಕೊಂತ ಹೋದ್ರೆ ನಮ್ಗೆ ಏನಂತಂದ್ರೆ ನಮ್ಮದು ಸೆಲ್ಫ್ ಡಿಗ್ನಿಟಿ ಆಗ್ಲಿ, ಸೆಲ್ಫ್ ಕಂಟ್ರೋಲ್ ಆಗ್ಲಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಒಂದ್ ವೇಳೆ ರಷ್ಯಾ ಜೊತೆಗೆ ಟ್ರೇಡ್ ರಿಲೇಷನ್ಸ್ ಬೇರೆ, ಮಿಲಿಟರಿ ರಿಲೇಷನ್ಸ್ ಬೇರೆ, ಜಿಯೋ ಪೊಲಿಟಿಕಲ್ ರಿಲೇಷನ್ಸ್ ಬೇರೆ, ಎಲ್ಲರ ಜೊತೆಗೆ ಏನಂತಂದ್ರೆ ಸಂಬಂಧ ಚೆನ್ನಾಗಿ ಇಟ್ಕೊಂಡ್ ಬಿಟ್ಟಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಈಗ ರಷ್ಯಾ ಮೊದಲು ಯುದ್ಧದ ಟೈಮ್ದಲ್ಲಿ, ಯುಕ್ರೇನ್ ಯುದ್ಧದ ಟೈಮ್ದಲ್ಲಿ ನಾವು ರಷ್ಯಾನ ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ವಿ. ಅವಾಗ ಏನಂತಂದ್ರೆ ಅವರಿಗೆ ನಾವು ದೊಡ್ಡ ಬಿಗ್ಗೆಸ್ಟ್ ಕನ್ಸ್ಯೂಮರ್. ಸೊ ಡಿಸ್ಕೌಂಟ್ ರೇಟದಲ್ಲಿ ಏನು ಕೊಡ್ತಿದ್ರು. ಈಗ ಏನಪ್ಪಾ ನೀವು ಅಮೆರಿಕನ್ ಮಾತು ಕೇಳ್ತಾರ, ನಾವೀಗ ಡಿಸ್ಕೌಂಟ್ ರೇಟದಲ್ಲಿ ಕೊಡೋದಿಲ್ಲ, ಮನ್ಸ್ ಮಾಡಿದ್ರೆ ಆಯಿಲೇ ಕೊಡೋದಿಲ್ಲ ಅಂತ ಆ ಪರಿಸ್ಥಿತಿ ಈಗ ರಷ್ಯಾ ಬಂದಿದೆ. ಸೊ ಏನಂತಂದ್ರೆ ನಮ್ಗ ಇಂಡಿಯಾದ ಕಂಟೆಕ್ಸ್ಟ್ ದಲ್ಲಿ ನಾವು 140 crores ಪಾಪ್ಯುಲೇಷನ್ ಇರ್ತಕ್ಕಂಥ ಇದು ಡೆವಲಪಿಂಗ್ ನೇಷನ್, 6th ಎಕನಾಮಿ ಏನಂತಂದ್ರೆ ಇನ್ ದ ವರ್ಲ್ಡ್. ಇದು ಎಲ್ಲ ಏನಂತಂದ್ರೆ ಇದನ್ನ ಮೇಂಟೈನ್ ಮಾಡ್ಬೇಕಂತಂದ್ರೆ ಆಯಿಲ್, ಕ್ರೂಡ್ ಆಯಿಲ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಯುದ್ಧ ಸ್ಟಾಪ್ ಆಯ್ತು, ಇವತ್ತಾಯ್ತು ಅಂದ್ರೆ ಇದನ್ನ ರಿಕೂಪ್ ಮಾಡೋದಕ್ಕೆ 6 ತಿಂಗಳು ಬೇಕಾಗ್ತದೆ. ಇವತ್ತೇ ಯುದ್ಧ ಕಂಪ್ಲೀಟ್ಲಿ ಮುಗಿದು ಬಿಡ್ತಂತಂದ್ರೆ ಇದನ್ನ ಮೊದಲನೇ ಸ್ಥಿತಿಗೆ ತರಬೇಕಾದ್ರೆ ಒಂದು 6 months ಬೇಕಾಗ್ತದೆ. ಇದು ಕಂಟಿನ್ಯೂ ಆಗ್ತಾ ಹೋಯ್ತು, ಇದಾಗ್ತಾ ಹೋಯ್ತು ಅಂತಂದ್ರೆ ನಾಟ್ ಓನ್ಲಿ ಇಂಡಿಯಾ, ಇಡೀ ವರ್ಲ್ಡ್ ಏನಪ್ಪಾ ಅಂದ್ರೆ ದಿಕ್ಕತ್ ಏನಪ್ಪಾ ಅಂದ್ರೆ ಮೋದಿ ಅವರು ಹೇಳಿದ್ದಾರೆ ಡಿಸಾಸ್ಟರ್ ಡಿಕೇಡ್ ಆಗಿದೆ ಅಂತ ಇದನ್ನ. ಎಸ್ ಇದರಿಂದ ಎಲ್ಲ ಚಪೇಟು ಏನಂತಂದ್ರೆ ಇಡೀ ಕಂಪ್ಲೀಟ್ ವರ್ಲ್ಡ್ ಅಂದ್ರೆ ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದ್ರೆ ಒಂದು ಚೈನ್ ರಿಯಾಕ್ಷನ್ ಇದ್ದಂಗ. ಯಾವ್ದೋ ದೇಶಕ್ಕೆ ಎಫೆಕ್ಟ್ ಆಯ್ತು ಅವರು ಏನಪ್ಪಾ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ದಲ್ಲಿ ಎಲ್ಲ ಬೆಲೆಗಳು ಕಾಸ್ಟ್ಲಿ ಆಗ್ತವೆ ಅಥವಾ ಕ್ವಾಂಟಿಟಿ ಕಡಿಮೆ ಆಗ್ತದೆ. ಸೊ ಇಟ್ ಹಸ್ ಗಾಟ್ ಒಂಥರ ಚೈನ್ ರಿಯಾಕ್ಷನ್ ತರ. ಇದು ಏನಪ್ಪಾ ಅಂದ್ರೆ ಎಕನಾಮಿಕ್ ರಿಸೆಷನ್ ಏನಂತಂದ್ರೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಎಲ್ಲ ಏನಂತಂದ್ರೆ ಇಡೀ ವರ್ಲ್ಡ್ ಏನಂತಂದ್ರೆ ಈಗ ಅದ್ರ ಸಲುವಾಗಿನೇ ಈಗ ಏನಪ್ಪಾ ಅಂದ್ರೆ ಎವ್ರಿಥಿಂಗ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಟ್ರಂಪ್. ಏನಪ್ಪಾ ಅಂದ್ರೆ ಇವ್ರು ನೇತನ್ಯಾಹು ಏನಪ್ಪಾ ಅಂದ್ರೆ ಹೆಂಗ ಬಲಿಗೆ ಬಿದ್ದ. ಈ 2 ದಿವಸದಿಂದ ಅವರಿಬ್ಬರ ನಡುವೆ ಅಗದಿ ತೀವ್ರವಾಗಿ ಏನಪ್ಪಾ ಅಂದ್ರೆ ಘರ್ಷಣೆ ಕೂಡ ಆಗಿದೆ ಟೆಲಿಫೋನ್ ಮಾತಿನಲ್ಲಿ. ಏನಂತಂದ್ರೆ ಒಂಥರ ಏನಂತಂದ್ರೆ ನೇತನ್ಯಾಹು ಟ್ರಂಪ್ನ ಸಿಕ್ ಹಾಕ್ಸಿಬಿಟ್ಟ. ಈಗ ಏನಂತಂದ್ರೆ ಅದರಿಂದ ಈಗ ಆನೆ ಕೆಸರಿಗೆ ಬಿದ್ದ ನಂತರ ಹೊರಗೆ ಬರೋದು ಬಹಳ ಕಷ್ಟ. ಎವ್ರಿ ಸ್ಟೆಪ್ ಈ ಟೇಕ್ಸ್ ಏನಪ್ಪಾ ಅಂದ್ರೆ ಈ ಗೋಸ್ 1 feet ಡೌನ್. ಆ ತರ ಪರಿಸ್ಥಿತಿಯಲ್ಲಿ ಈಗ ಟ್ರಂಪ್ ಬಂದಿದ್ದಾನೆ. ಅವ್ರ ಇಬ್ಬರು ಎಲೆಕ್ಷನ್ ಫೇಸ್ ಮಾಡ್ಬೇಕು. ಏನಂತಂದ್ರೆ ಅಕ್ಟೋಬರ್ದಲ್ಲಿ ನೇತನ್ಯಾಹು ಫೇಸ್ ಮಾಡ್ಬೇಕು. ಫೇಸ್ ಮಾಡಿ ಏನಾದರೂ ಅವ್ರಿಗೆ ಈಗ ನೇತನ್ಯಾಹುಗೆ ಕಂಟಿನ್ಯೂಸ್ ಆಗಿ ವಾರಬೇಕು. ಸರ್, ಯುದ್ಧಗಳು ಎಲ್ಲ ದೇಶದಲ್ಲೂ ಕೂಡ ವೋಟಿಂಗ್ ಸಂದರ್ಭದಲ್ಲಿ, ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅನುಕೂಲನೇ, ನಮ್ಮ ಭಾರತವೂ ಸೇರಿದತ್ತೆ. ಮಾತಾಡೋಣ ಸರ್. ಅದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಗಳು, ವೈಫಲ್ಯಗಳು ಮತ್ತು ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಗಳು, ಅಂದರೆ ಅಸ್ಥಿರತೆ ಹೊಂದಿರುವಂಥ ಅವರ ಹೇಳಿಕೆಗಳಿದ್ದಾವಲ್ಲ, ಅದರ ಕಾರಣಕ್ಕಾಗಿಯೇ ಜಗತ್ತಿನ ಮುಂದೆ ಒಂದು ನಾಟಕೀಯ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇವತ್ತಿಗೂ ಕೂಡ ಇರಾನ್ ಅಮೆರಿಕ ಯುದ್ಧವನ್ನು ನಿಲ್ಲಿಸುತ್ತೆ, ಹೊರ್ಮುಜ್ ಜಲಸಂಧಿಯನ್ನು ಮುಕ್ತಿಗೊಳಿಸುತ್ತೆ. ಅದರ ಜೊತೆಗೆ ಅಮೆರಿಕ ಹೇಳಿದಂತೆ ಇರಾನ್ ಕೇಳುತ್ತೆ, ನ್ಯೂಕ್ಲಿಯರ್ ಪರಮಾಣು ಶಕ್ತಿಯನ್ನು ಅಥವಾ ವೆಪನ್ಗಳನ್ನು ಅಮೆರಿಕಾಗೆ ಸರೆಂಡರ್ ಮಾಡಿಬಿಡುತ್ತೆ ಅನ್ನುವ ಚರ್ಚೆಗಳಿದ್ದಾವಲ್ಲ, ಅದನ್ನು ಯಾಕೆ ನಂಬೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಟ್ರಂಪ್ ಅವರ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಗಳು, ಅವರ ಯಾವುದೇ ಸ್ಟೇಟ್ಮೆಂಟ್ಗಳಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಮಾತನಾಡಿಸ್ತಾ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಮ್ಮ ಭಾರತದ ಮೇಲೂ ಕೂಡ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿದೆ ಇಲ್ಲಿವರೆಗೂ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಮನೆಯ ಅಡುಗೆ ಮನೆಯವರೆಗೂ ಕೂಡ. ಪ್ರಭಾಕರ್ ಸರ್ನ ಈಗ ನೋಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ನೋಡಿ, ನಮ್ಮ ಭಾರತದ ಮೇಲೂ ಕೂಡ ಆರ್ಥಿಕ ಮುಗ್ಗಟ್ಟಾಗಿದೆ, ಆರ್ಥಿಕ ಹಿಂಜರಿತ ಆಗಿದೆ. ಆರ್ಥಿಕ ಹಿಂಜರಿತ ಕೇವಲ ತಾತ್ಕಾಲಿಕ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಪರ್ಮನೆಂಟ್ ಆದಂಥ ಹಣದುಬ್ಬರ ಇಲ್ಲಿ ಬರೋದಿಲ್ಲ, ದೇಶದ ಮೇಲೆ ಆರ್ಥಿಕ ಅಪಾಯವನ್ನು ತರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ವೇಳೆ ಯುದ್ಧ ಸರಿ ಹೋದರೆ ಎಲ್ಲವೂ ಕೂಡ ಸರಿ ಆಗುತ್ತೆ ಅಂತ ಅನ್ನೋದಾದರೆ
ಮೋದಿಯವರು ಯಾಕೆ ಭಾರತಕ್ಕೆ ಹೀಗೆ ಇರಬೇಕು, ಬಡತನದ ಮುನ್ಸೂಚನೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತ? ನೋಡಿ, ಈಗ ಇದರಲ್ಲಿ ಎರಡು ಸಮಸ್ಯೆ ಇದೆ. ಒಂದು, ಭಾರತದ ಮೇಲೆ ಆಗಿರ್ತಕ್ಕಂತ ಪ್ರಭಾವ ಅಥವಾ ಪರಿಣಾಮ ಇದು ಎಷ್ಟು ಸಮಯ ಮುಂದುವರಿಬಹುದು ಅನ್ನೋದು ಒಂದು ಪ್ರಶ್ನೆ. ಮುಖ್ಯವಾದ ಪ್ರಶ್ನೆ, ಯುದ್ಧ ನಿಂತರೆ ಅಂತ ನೀವು ಪ್ರಾಬಬಿಲಿಟಿ ಫಾರಂ ನಲ್ಲಿ ಹೇಳ್ತಾ ಇದ್ದೀರಾ. ಇದು ಹೇಗೆ ಯುದ್ಧ ನಾಳೆನೆ ನಿಂತ್ರು ಕೂಡ ನಾಡಿನ ಸ್ಥಿತಿ ಫೆಬ್ರವರಿ 27ನೇ ತಾರೀಕು ಏನಿತ್ತು ಆ ರೀತಿ ಇರೋದಿಲ್ಲ. ಯಾಕೆಂದ್ರೆ ಫೆಬ್ರವರಿ 28 ಯುದ್ಧ ಘೋಷಣೆ ಆಗಿ ಆರಂಭವಾದ ನಂತರದ ಇಲ್ಲಿಯವರೆಗೆ ಸುಮಾರು ತೈಲವನ್ನೆಲ್ಲ, ಕಚ್ಚಾ ತೈಲವನ್ನ ಹಾಗೂ ಇತರೆ ನೀವೇನ್ ಹೇಳ್ತೀರಾ, ಈ ಫರ್ಟಿಲೈಸರ್ಸ್ ಯೂಸ್ ಮಾಡೋದಕ್ಕೆ, ಫಾಸಿಲ್ ಫರ್ಟಿಲೈಸರ್ಸ್, ಇದಕ್ಕೆಲ್ಲ ಅನುಕೂಲ ಆಗುವಂತದ್ದು ಏನೇನು ವಸ್ತುಗಳು ಬರ್ತಾ ಇದೆಯೋ ನಮ್ಗೆ ಕೊಲ್ಲಿ ರಾಷ್ಟ್ರಗಳಿಂದ, ಎಲ್ಲ ದೇಶಗಳಲ್ಲಿಯೂ ಅದನ್ನ ತೆಗೆದು ಲೋಡ್ ಮಾಡಿ ಪೈಪ್ಲೈನ್ ಮೂಲಕ ಕಳಿಸಿ, ಶಿಪ್ಪಿಗೆ ಕಳಿಸಿ, ಯಾವ ದೇಶಕ್ಕೆ ಹೋಗ್ಬೇಕಲ್ಲ ಆ ಫೆಸಿಲಿಟಿ ಎಲ್ಲ ನಾಶವಾಗಿದೆ, ಸಂಪೂರ್ಣವಾಗಿ ಅಲ್ಲದೆ ಇದ್ದು ಒಂದೊಂದು ದೇಶಗಳಲ್ಲಿ ಒಂದೊಂದು ಮಟ್ಟದಲ್ಲಿ ನಾಶವಾಗಿದೆ. ಈಗ ಅದನ್ನೆಲ್ಲ ಪಡಿಸ್ಕೊಂಡು ಫೆಬ್ರವರಿ 27 ಹಿಂದಿನ ಕಾಲದ ಮಟ್ಟಕ್ಕೆ ತಂದು ವಾಪಸ್ ನಿಲ್ಸೋದಕ್ಕೆ ನಾಳೆ ಯುದ್ಧ ನಿಂತರೂ ಕೂಡ 4 ರಿಂದ 8 ತಿಂಗಳು ಬೇಕಾಗತ್ತೆ. ನಿಮ್ಗೆ ಸಪ್ಲೈ ನಾರ್ಮಲೈಸ್ ಆಗೋದಿಲ್ಲ, ಪ್ರೈಸು ಜಾಸ್ತಿ ಆಗದೆ ಇರ್ಬೋದು, ಆದ್ರೆ ಸ್ಟೆಬಿಲೈಸ್ ಆಗ್ಬೇಕು, ಅದೂನು ಅನುಮಾನಾಸ್ಪದವಾಗಿದೆ. ಹೀಗೆ ಈಗ ನಾವಿಲ್ಲಿ ಏನ್ ನೋಡ್ಬೇಕು ಅಂದ್ರೆ, ಅಮೆರಿಕ ಮತ್ತೆ ಇರಾನ್ ಇಬ್ರೂನುವೆ ಏಕಕಾಲದಲ್ಲಿ ಹೋರ್ಮೋಸ್ ಮೇಲೆ ಇರ್ತಕ್ಕಂತ ಬಂಧನವನ್ನ ಲಿಫ್ಟ್ ಮಾಡೋದು, ಅಮೆರಿಕನ್ ನೇವಲ್ ಫೋರ್ಸಸ್ ಏನಿದೆ, ನೇವಲ್ ಬೇಸ್ ಬೇರೆ ಪ್ರಶ್ನೆ, ನೇವಲ್ ಫೋರ್ಸಸ್ ಎರಡನ್ನೂ ಒಟ್ಟಿಗೆ ತೆಗೆಯೋದು. ಗಲ್ಫ್ ಇಂದ ಬಂದು ಅರೇಬಿಯನ್ ಸಿಗೆ ಎಂಟರ್ ಆಗೋ ಪಾಯಿಂಟ್ ನಲ್ಲಿ ಏನು ಅಮೆರಿಕನ್ ವಾರ್ಶಿಪ್ಸ್ ಇದೆಯೋ ಅದೆಲ್ಲ ವಾಪಸ್ ಬೇಕು. ಅಂದ್ರೆ ಅಲ್ಲೇ ಅಕ್ಕಪಕ್ಕ ರಾಷ್ಟ್ರದಲ್ಲಿ ಹೋಗಿ ನಿಲ್ಬಾರ್ದು, ವಾಪಸ್ ಎಲ್ಲೆಲ್ಲಿದೆಯೋ ಅಲ್ಲಿಗೆ ಹೋಗ್ಬೇಕು. ಅದು ಆಗತ್ತಾ ಪ್ರಶ್ನೆ. ಹಾಗೇನೆ ಇರಾನ್ ಕೂಡ ಒಪ್ಕೊಳ್ತಾರ ಸುಲಭವಾಗಿ, ನಾವು ಟೋಲ್ ಹಾಕ್ದೇನೆ, ಆಥರೈಸೇಷನ್ ಕೊಡದೇನೆ, ಅಮೆರಿಕಾದಂಗ್ ಹೇಳ್ದಂಗ್ ಕೇಳ್ಕೊಂಡು ನಾವು ಅಲ್ಲಿ ಇರ್ತಕ್ಕಂತ ಜಲಬಾಂಬ್ಗಳನ್ನೆಲ್ಲ ನಿಷ್ಕ್ರಿಯಗೊಳಿಸಿ, ಹಾಗೂ ನಮ್ಮ ಕೈಲಿ ಇರ್ತಕ್ಕಂತ ಏನು ಡೆವಲಪ್ಡ್ ಅಥವಾ ಎನ್ರಿಚ್ ಯಾವ 60% ವರ್ಗು ಇದೆಯೋ ಅದು 400 kg ಆ ಯುರೇನಿಯಂ ಅನ್ನ ಬಿಡ್ತಾರ ಸುಲಭವಾಗಿ? ಕೊಡೋದಿಲ್ಲ. ಅಮೆರಿಕ ಮಟ್ಟಕ್ಕೆ ಒಂದು ತಯಾರಾಗಿದೆ ಅಂದ್ರೆ ಏಕೆ ಅವರೀಗ ಇನ್ನೂ 60 ನಾವು ಮುಂದುವರಿಸ್ತೇವೆ ಕದನ ವಿರಾಮ ಹೇಳಿದ್ದಾರೆ ಅಂದ್ರೆ, ನೋಡಿ ಈಗ ನಿಮ್ದು ಲಿಂಕ್ ಅನ್ನ ನಾನು ಝೂಮ್ ಮೀಟಿಂಗ್ ಈಗ ಏನ್ ಶಿಫ್ಟ್ ಮಾಡೋದಲ್ಲ ಒಂದರಿಂದ ಇನ್ನೊಂದಕ್ಕೆ, ಆ ನಡುವೆ ನಂಗೆ ಮೆಸೇಜ್ ಫ್ಲಾಶ್ ಆಯ್ತು ನನ್ನ ಫೋನ್ ನಲ್ಲಿ. ಅದ್ರಲ್ಲಿ ಏನಿದೆ ಅಂದ್ರೆ, ಈಗ ಏನು ಇರಾನ್ ವರೆಗೂ ಒಂದು ತಯಾರಿ ಆಗಿತ್ತು, ಮಾತುಕತೆ ನೆಕ್ಸ್ಟ್ ಕ್ಲೋಸ್ ಅಂತ ಅಮೆರಿಕ ಹೇಗೆ ಹೇಳ್ಕೊಂಡಿದ್ರು, ಅಂತಹ ನಾವು ಅವ್ರು ಕೇಳಿದ ಬೇಡಿಕೆಗಳನ್ನ ಒಪ್ಕೊಳ್ತೀವಿ ಅಂತ ನಾವು ಒಪ್ಪಿಲ್ಲ ಅಂತ ಏನ್ ಇರಾನ್ ಕೂಡ ಈ ದಿನ ಬೆಳಗ್ಗೆ ಹೇಳಿಕೆ ಕೊಟ್ಟಿದ್ರು, ಇದು ಎಲ್ಲದೂ ತದ್ವಿರುದ್ಧವಾಗಿ ಟ್ರಂಪ್ ಅವರು ಒಂದು ಹೇಳಿಕೆ ಕೊಟ್ರು, ಇದು ಯಾಕೋ ಮುಂದುವರಿತಾ ಇಲ್ಲ ಅಂತ. ಆದ್ರೂ ಕೂಡ 60 ದಿನ ಇನ್ನೂ ನಾನು ಕದವರನ್ನ ಎಕ್ಸ್ಟೆಂಡ್ ಮಾಡ್ತೀನಿ, ಮಾತುಕತೆಗೆ ಇನ್ನೂ ಅವಕಾಶ ಕೊಡ್ತೀನಿ ಅಂತ ಹೇಳಿರೋದು ಏತಕ್ಕೆ ಅಂದ್ರೆ, ಇಲ್ಲಿ 2 ಪಾಯಿಂಟ್ ಬರುತ್ತೆ ಇದರಲ್ಲಿ. ಒಂದು, ಈಗ ನೋಡಿ ಇರಾನ್ ಮತ್ತೆ ಅಮೆರಿಕ ಯಾವ ಭರವಸೆ ಮೇಲೆ ಪಾಕಿಸ್ತಾನ ಕರ್ಕೊಂಡ್ಬಂದು ನೀವೇ ಇದಕ್ಕೆ ಲೀಡ್ ತಕೊಂಡು ಒಂದ್ ರೀತಿ ನಾರ್ಮಲ್ ಮಾಡಿಸ್ಬೇಕು, ಸಂಧಾನವನ್ನ ಯಶಸ್ಸುಗೊಳ್ಬೇಕು, ಯುದ್ಧವನ್ನ ಮುಗಿಸೋದಕ್ಕೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂಡ್ರು, ಅದು ವಿಫಲವಾಗಿದೆ. ಆದ್ರೂನು ಕಡೆ ಹಿಂದೂನುವೆ ಪಾಕಿಸ್ತಾನ ಏನ್ ಹೇಳಿದ್ದಾರೆ ಶಹಬಾಜ್ ಶರೀಫ್ ಅವರು, ಮುಂದಿನ ಮಾತುಕತೆ ಸದ್ಯದಲ್ಲೇ ನಡೆಯುತ್ತಿದೆ, ಅದು ಕೂಡ ಪಾಕಿಸ್ತಾನ ಬೇಗ ಆಗಿ ಮುಗಿಯುವಂತೆ ಅನುಕೂಲಕರ ಪರಿಸ್ಥಿತಿಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಏಕೆ ಅಂದ್ರೆ ಪಾಕಿಸ್ತಾನದ ಮಧ್ಯಸ್ಥಿಕೆ ಫೇಲ್ ಆಗಿದೆ ಅನ್ನೋದು ಇರಾನ್ಗೂ ಚೆನ್ನಾಗಿ ಗೊತ್ತಿದೆ, ಅಮೆರಿಕಾಗೂ ಚೆನ್ನಾಗಿ ಗೊತ್ತಿದೆ. ನಿನ್ನೆ ಟ್ರಂಪ್ ಸ್ಟೇಟ್ಮೆಂಟ್ ಇಂದನೂ ಕೂಡ ಅದು ಪಕ್ಕ ಗೊತ್ತಾಗುತ್ತೆ ಸರ್. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ, ಭಯಭೀತಿಯಾಗಿ ಹೊಂದಿರೋ ಪಾಕಿಸ್ತಾನ ನಮ್ ಸಹಾಯಕ್ಕೆ ಬಂದಿದೆ ಅಂತ ಜಗತ್ತಿನ ಮುಂದೆ ಹೇಳಿದ್ದಾರೆ ಟ್ರಂಪ್. ಇಲ್ಲ, ಅದು ಬಿಡಿ, ಅದು ಹಳೆ ಹೇಳಿಕೆ ಹಳೆಯದು. ಈಗ ಹೊಸ ಹೇಳಿಕೆ ಕೇಳಿ. ಈಗ ಏನೇಂದ್ರೆ ಟ್ರಂಪ್ ಕೂಡ ಒಪ್ಕೊಂಡಿರೋದು, ಇರಾನ್ ಕೂಡ ತಯಾರಾಗಿರೋದು ಏನು ಅಂದ್ರೆ, ಹೊಸ ಪಾತ್ರಧಾರಿಗಳು ಬರ್ತಾ ಇದ್ದಾರೆ ಇಲ್ಲಿ. ಕೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗದೇ ಇರಬಹುದು, ಆದ್ರೆ ಅದು ಸತ್ಯ ಹೌದು. ಒಂದು UAE, ಎರಡನೇದು ಸೌದಿ ಅರೇಬಿಯಾ, ಮೂರನೇದು ಲಿಬಿಯಾ,
ನಾಲ್ಕನೇದು ಈಜಿಪ್ಟ್. ಓಕೆ. ಅವ್ರುಗಳು ಈಗ ನೋಡಿ ಅಕಸ್ಮಾತ್ ಪಾಕಿಸ್ತಾನದಲ್ಲಿ ಇನ್ನೊಂದು ರೌಂಡ್ ಮಾತುಕತೆ ಅಂತ ಟ್ರಂಪ್ ಇರಾನ್ ಒಪ್ಕೊಂಡ್ರು ಈ 4 ನಾನು ಏನ್ ಹೆಸರು ಹೇಳಿದೆ ಇವ್ರು ಕೂಡ ಹೋಗ್ತಾರೆ ಅದಕ್ಕೆ. ಅಲ್ಲಿ ಪಾಕಿಸ್ತಾನದ ವೀಕ್ನೆಸ್ ಈ 4 ದೇಶಗಳು ತಿಳ್ಕೊಂಡು. ಸರ್, ಈಗ ಸದ್ಯದ ಸಿನಾರಿಯೋ ನೋಡಿದ್ರೆ ಅಮೆರಿಕಕ್ಕೂ ಯುದ್ಧ ಬೇಡ, ಇರಾನ್ಗೂ ಯುದ್ಧ ಬೇಡ, ಇಸ್ರೇಲ್ ತನ್ನ ಪಾಡಿಗೆ ತಾನು. ಹಾಗಾದ್ರೆ ಯಾರಿಗೆ ಬೇಕೀಗ ಯುದ್ಧ? ಯಾರಿಗೆ ಬೇಕಾಗಿದೆ ಅಂತ? ಏಕೆಂದ್ರೆ ಅಮೆರಿಕ ಕೊಟ್ಟಂತ ಹೇಳಿಕೆ ಈ ದಿನ ಬೆಳಗ್ಗೆವರೆಗೆ ಇಸ್ರೇಲ್ ಅದಕ್ಕೆ ಏನೋ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನೆತನ್ಯಾಹುನೇ ಹೇಳಿರೋದು ಏನು ಅಂತ ಅಂದ್ರೆ, ಅಮೆರಿಕ ಏನೋ ಡೀಲ್ ಮಾಡ್ಕೊಳ್ಬಹುದು, ಆದ್ರೆ ನಮ್ಮ ಉದ್ದೇಶ ಇರಾನ್ ಜೊತೆ ಏನಿದೆ, ಅವ್ರಿಗೆ ಪ್ರಬಲವಾದಂತಹ ಒಬ್ಬ ರೈವಲ್ ಅಂತಂದ್ರೆ ಆ ಇಡೀ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳು. ಈಗ ಅಲ್ಲಿ ಎಲೆಕ್ಷನ್ ಇದಾವೆ, ಎಲೆಕ್ಷನ್ ಸಮಯದಲ್ಲಿ ಯುದ್ಧ ಬೇಕು ಅಂತ ಇಲ್ಲ, ಹಾಗಲ್ಲ. ಯಾಕೆಂದ್ರೆ ಈಗ ನೋಡಿ, ಬೆಂಜಮಿನ್ ನೆತನ್ಯಾಹು ಏನು ಅಂದ್ರೆ ಅವ್ರು ಪ್ರೈಮ್ ಮಿನಿಸ್ಟರ್ ಆನ್ ಬಾರೋಡ್ ಟೈಮ್, ಅವ್ರ ಟೈಮ್ ಮುಗ್ದೋಗಿದೆ, ಟೆನ್ಷನ್ ನಲ್ಲಿ ಇದ್ದಾರೆ. ಈ ಯುದ್ಧದ ನಡುವೆ ಎಲೆಕ್ಷನ್ ಬೇಡ ಅಂತ ಸಾಕಷ್ಟು ಅನ್ಪಾಪ್ಯುಲರ್ ಆಗಿದ್ದಾರೆ. ಎಲ್ಲಿ ಪ್ರಪಂಚ ಮಟ್ಟದಲ್ಲಿ ಅದು ಆಗಿದ್ದಾರೆ. ಇಸ್ರೇಲ್ ಹೊರಗಡೆನೆ ನೆತನ್ಯಾಹು ಅವರು ಜನಪ್ರಿಯತೆಯನ್ನ ಕಳ್ಕೊಂಡಿದ್ದಾರೆ. ಈಗ ಯಾರು ಅವರ ಸಕ್ಸೆಸರ್ ಬರ್ತಾರೆ, ಅವರು ಹೇಗೆ ಅವರು ಟ್ರಂಪ್ ಕಳ್ಕೊಂಡಿದ್ದಾರೆ ಸರ್, ಟ್ರಂಪ್ ಕೂಡ ಕಳ್ಕೊಂಡಿದ್ದಾರೆ. ಅವರ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಗಳಿದ್ದಾವಲ್ಲ, ಆ ಕಾರಣದಿಂದ ಜಗತ್ತಿನ ಮುಂದೆನೆ ಅವರ ಪಾಪ್ಯುಲಾರಿಟಿನ ಕಳೆದುಕೊಂಡಿದ್ದಾರೆ. ಹೌದು. ಈಗ ನೆತನ್ಯಾಹು ಕತೆ ಏನಾಗಿದೆ, ಟ್ರಂಪ್ ಕತೆ ಈಗ ಏನಾಗಿದೆ ಅಂದ್ರೆ, ರೀಜನಲ್, ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಲೆವೆಲ್ ನಲ್ಲಿ ಇವ್ರದ್ದು ಪೊಲಿಟಿಕಲ್ ಸ್ಟಾಕ್ ಇಳಿದೋಗಿದೆ. ಪೊಲಿಟಿಕಲ್ ಕಾನ್ಫಿಡೆನ್ಸ್ ಫಾಸ್ಟ್ ಡಿಕ್ಲೈನ್ ಆಗಿದೆ. ಈಗ ನೋಡಿ, ನೆತನ್ಯಾಹುಗೆ ಏನು ಅಂದ್ರೆ, ಟ್ರಂಪ್ಗೆ ಏನು ಅಂದ್ರೆ 2 ರೀತಿ ಇದೆ. ಟ್ರಂಪ್ ನಾನು ಮುಂಚೆನೆ ನಿಮ್ಮ ಚಾನೆಲ್ ನಲ್ಲೂ ಹೇಳಿರೋ ಪ್ರಕಾರ, ಮೊದಲು ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ, ಆನಂತರ ಪೊಲಿಟಿಕಲ್ ಲೀಡರ್. ಪೊಲಿಟಿಕಲ್ ಲೀಡರ್ ಆಗಿ ಅವ್ರು ಫೇಲ್ ಆದ್ರೂ ಕೂಡ ಬಿಸ್ನೆಸ್ ಫ್ಯಾಮಿಲಿ ಆಗಿ ಕಂಟಿನ್ಯೂ ಆಗ್ತಾರೆ. ಅವ್ರ ಅಳಿಯಂದ್ರು ಎಲ್ಲ ಯಾವ್ದ್ರಲ್ಲಿ ಇದ್ದಾರೆ, ಡಿಫೆನ್ಸ್ ಇಂಡಸ್ಟ್ರಿ, ಆಯಿಲ್ ಇಂಡಸ್ಟ್ರಿ. ಈಗ ಒಂದು ಬ್ಯಾರಲ್ಗೆ ಜಾಸ್ತಿ ಆಯ್ತು ಅಂದ್ರೆ ಆಯಿಲ್, ಕ್ರೂಡ್ ಆಯಿಲ್ ಎಷ್ಟು ಫ್ಯಾಮಿಲಿ ಸಂಪಾದನೆ ಮಾಡುತ್ತೆ. ಈ ಕ್ರೈಸಿಸ್ ಅವ್ರು ಎಷ್ಟು ಮಾಡಿದ್ದಾರೆ ಅವರು ಹೇಳ್ತಾ ಇಲ್ಲ. ಆದ್ರೆ ಗೊತ್ತಿದೆ ಕೆಲವು ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ, ಎಕನಾಮಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ. ಈಗ ಭಾರತದ ನಾವು ಬರೋಣ, 1-2 ನಿಮಿಷಗಳೆಲ್ಲ ಹೇಳಲು ಮುಗಿಸ್ತೇನೆ. ಯಾಕೆಂದ್ರೆ ಪ್ರಭಾವ ಭಾರತದ ಮೇಲೆ ಪರಿಣಾಮ, ದುಷ್ಪರಿಣಾಮ ಏನಾಗಿದೆ ಅದು ಬೇಗ ಮುಗಿಯೋದಿಲ್ಲ. ಮುಖ್ಯವಾಗಿ ಆರ್ಥಿಕ ನಮ್ಮ ವ್ಯವಸ್ಥೆ ಬಗ್ಗೆ ಇಲ್ಲಿ ಏನಾಗಿದೆ, ನಾವು ಪರ್ಯಾಯ ವ್ಯವಸ್ಥೆಯನ್ನ ಇಂಧನಕ್ಕೆ ಬೇರೆ ಮಾರ್ಗಗಳನ್ನ ಇದ್ರೂನು ಕೂಡ ಬೇಗ ಉಪಯೋಗಿಸ್ಕೊಂಡು ಅಡ್ಜಸ್ಟ್ ಆಗಿಲ್ಲ. ಇದು ಒಂದು. ಎರಡನೇದು, ನಮ್ಮಲ್ಲಿ ಶೇಖರಣೆ ಕೆಪಾಸಿಟಿ ಏನಿದೆ, ಕ್ರೂಡ್ ಆಯಿಲ್, ಫರ್ಟಿಲೈಸರ್ಗೆ, ಎಲ್ಲದಕ್ಕೂ ಕೆಮಿಕಲ್ಸ್, ಪ್ರತಿಯೊಂದನ್ನು ಅದನ್ನ ಜಾಸ್ತಿ ಮಾಡ್ಕೊಂಡಿಲ್ಲ. ಹಾಗಾಗಿ ನಮ್ಮ ವೀಕ್ನೆಸಸ್ ಸಿಸ್ಟಮ್ ನಲ್ಲಿ ಇದೆ, ಸಿಸ್ಟಮಿಕ್ ವೀಕ್ನೆಸ್ ಇದು. ನಮ್ಮ ಏನೇ ಸುಮ್ನೆ ಬಡತನ ನಿವಾರಣೆಗಾಗಿ ಇಲ್ಲಿವರೆಗೂ ಸಾವಿರಾರು ಲಕ್ಷ ಕೋಟಿಗಳನ್ನೇ ಕಳ್ಕೊಂಡಿದ್ದೇವೋ, ಆ ಹಣ ಮಾಡಿದ್ರೆ ನಮ್ಮ ಈಗ 65 ದಿನದ ಏನ್ ಕೆಪಾಸಿಟಿ ಇದೆ, ಹೋಲ್ಡಿಂಗ್ ಕೆಪಾಸಿಟಿ, ಇದನ್ನ 100 ದಿನ ಮಾಡ್ಕೋಬಹುದಾಗಿತ್ತು, ಮಾಡ್ಕೊಂಡಿಲ್ಲ. ಈಗಲಾದ್ರೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಒಂದು. ಎಸ್ ಸರ್, ಕರೆಕ್ಟ್ ಸರ್. ಇನ್ನೊಂದು ಪ್ರಶ್ನೆ ನಾನು ವೆಂಕಟೇಶ್ ಸರ್ ಕೇಳಕ್ ಬಯಸ್ತೀನಿ. ಸರ್, ವೆಂಕಟೇಶ್ ನಾಯಕ್ ಸರ್, ಈಗ ಒಂದು ವೇಳೆ ಎಲ್ಲವೂ ಸರಿ ಹೋಯ್ತು, ವರ್ಮೋಜ ಫ್ರೀ ಆಯ್ತು ಅಂತ ಅಂದ್ಕೊಳ್ಳಿ, ಒಂದು ವೇಳೆ ಎಲ್ಲ ಕಂಡೀಷನ್ಸ್ಗೆ ಒಪ್ಪಿಕೊಂಡು ಹಡಗುಗಳನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ಶೂರೆನ್ಸ್ ಕೊಡೋಕ್ಕೂ ಕೂಡ ಈಗ ಮುಂದೆ ಬರ್ತಾ ಇಲ್ಲ ಅಂತ, ಹಡಗುಗಳಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದೇ ಮತ್ತೆ ಕಾಸ್ಟ್ ಎಲ್ಲ ಪ್ರತಿಯೊಂದು ಹೈ ಆಗ್ಬೇಕಂತಂದ್ರೆ ಅದರಲ್ಲಿ ಬೇಸಿಕಲಿ ಇನ್ಶೂರೆನ್ಸ್ ಕಂಪ್ನೀಸ್ ಬ್ಯಾಕ್ ಫುಟ್ ತಗೊಂಡಿದ್ದಾರೆ. ಅದರಿಂದಲೇ ಇವು ಕಾಸ್ಟ್ ಅಂದ್ರೆ ಕಾಸ್ಟ್ ಇನ್ಕ್ರೀಸಿಗೆ ಇದು ಒನ್ ಆಫ್ ದ ಫ್ಯಾಕ್ಟರ್. ಈಗ ಇನ್ಶೂರೆನ್ಸ್ ಕಂಪ್ನಿ ನಾವೇ ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂದ್ರೆ ನಮ್ ಗಾಡಿನೋ ಕಾರು ಅಥವಾ ಬೈಕನ್ನ ರಸ್ತೆಗೆ ಹೋಗಕ್ಕೆ ಹೆದರ್ತೀವಿ. ಈಗ ಅಂತ ದೊಡ್ಡ ಹಡಗು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಾಮಗ್ರಿಯನ್ನ ಹೊತ್ತು ತರುವಂತ ಹಡಗು, ಯಾವ ಧೈರ್ಯದಿಂದ ಬರ್ತಾರೆ ಅವರು ಅಂತ? ಹೌದು, ಕರೆಕ್ಟ್. ಯುದ್ಧದ ಟೈಮ್ದಲ್ಲಿ ಅದು ಏನಂತಂದ್ರೆ ಅದು ರೆಸ್ಪೆಕ್ಟ್ ಅಲ್ಲ. ಇನ್ಶೂರೆನ್ಸ್ ಕಂಪ್ನಿದವ್ರು ಯಾಕೆ ಸುಮ್ಮನೆ ಇನ್ಶೂರೆನ್ಸ್ ಕೊಡಕ್ ಹೋಗ್ತಾರೆ, ದಟ್ ಈಸ್ ಫ್ಯಾಕ್ಟ್. ಬಟ್ ಈಗ ಏನಂತಂದ್ರೆ, ಈಗ ಮುಂದೆ ಗತಿ ಏನಂತಂದ್ರೆ, ಈಗ
ಯುದ್ಧ ನಿಲ್ಬೇಕಂತ ಇಡೀ ವರ್ಲ್ಡ್ ಬೇಕಾಗಿದೆ. ಅಂದ್ರೆ ಇಂದ ಹಾರ್ಟ್ ಆಫ್ ಹಾರ್ಟ್ ಟ್ರಂಪ್ಗೂ ಬೇಕಾಗಿದೆ. ಆಮೇಲೆ ಏನಪ್ಪಾ ಇರಾನ್ಗೂ ಇದಕ್ಕಿಂತ ಜಾಸ್ತಿ ಡಿಸ್ಟ್ರಕ್ಷನ್ ಆಗೋದು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿದೆ. ಯಾವ್ದಾದ್ರು ವಾರ್ ಮಾಂಗರಿಂಗ್ ಯುದ್ಧ ಕಂಟಿನ್ಯೂಟಿ ಬೇಕಿತ್ತಂದ್ರೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಒಬ್ಬನಿಗೆ ಬೇಕಿದೆ. ಯಾಕಂತಂದ್ರೆ ಅವ್ರು ಯುದ್ಧದಿಂದನೇ ಏನಾದ್ರು ಪವರ್ ರಿಟರ್ನ್ ಮಾಡ್ಬೇಕು. ಯುದ್ಧ ಹೋಯ್ತಂದ್ರೆ ಎಲೆಕ್ಷನ್ ಹೋಯ್ತು, ಎಲೆಕ್ಷನ್ ಹೋದ ನಂತರ ಅವ್ರ ವಿರುದ್ಧ ಇರ್ತಕ್ಕಂಥ ಕರಪ್ಷನ್ ಚಾರ್ಜಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಸೀದಾ ಈಗ ಸೀಸ್ ಫೈರ್ ಟೈಮ್ದಲ್ಲಿ ಯುದ್ಧದ ಸಲುವಾಗಿ ಅವ್ರು ಬಿಟ್ಟಿದ್ದಾರೆ. ಇಲ್ಲಕಂದ್ರೆ ಸುಪ್ರೀಂ ಕೋರ್ಟ್ ಅವ್ರೆಲ್ಲ ಏನಂತಂದ್ರೆ ಸೈಮಲ್ಟೇನಿಯಸ್ಲಿ ಹಿಯರಿಂಗ್ ನಡೀತಾ ಇದೆ. ಅದನ್ನ ಯಾಕೆ ಅಡ್ಜರ್ನ್ ಆಗ್ತಾ ಇದೆ ಅಂತಂದ್ರೆ ಇದೆಲ್ಲ ವೇರ್ ಅಟ್ ವಾರ್ ಏನಪ್ಪ ಅಂತಂದ್ರೆ ಅವ್ರು ಟೈಮ್ ಕೊಂಡ್ಕೊಳ್ತಾ ಇದ್ದಾರೆ. ಬಟ್ ಇದು ಏನಂತಂದ್ರೆ ಏನಾದ್ರೂ ಯುದ್ಧದಲ್ಲಿ ಚಮತ್ಕಾರ ಏನಾದ್ರೂ ಆಯ್ತು, ಏನಾದ್ರೂ ಒಂದು ಸಕ್ಸಸ್ ದೊಡ್ಡ ಸಕ್ಸಸ್ ಬಂತಂತಂದ್ರೆ ಅದೇ ಒಂದು ವಿಕ್ಟರಿ ಪಾಯಿಂಟ್ ಅಂತಕ್ಕೊಂದು ತಗೊಂಡು ಮುಂದಿನ ಎಲೆಕ್ಷನ್ ಫೇಸ್ ಮಾಡ್ಬೇಕಂತಕ್ಕೊಂದು ರಿಪಬ್ಲಿಕನ್ ಪಾರ್ಟಿ ಇರ್ತಕ್ಕಂಥ ಟ್ರಂಪ್ಗಿನೂ ಅದೇ ಇದಿದೆ, ಆಮೇಲೆ ನೇತನ್ಯಾಹುಗೂ ಅದೇ ಇದೆ. ಅಂದ್ರೆ ದೇ ಆರ್ ಲುಕಿಂಗ್ ಫಾರ್ ಬ್ಲಾಕ್ ಹಂಸ ವೈಟ್ ಕಲರ್ ದಲ್ಲಿ ಇರ್ತದ, ಬ್ಲಾಕ್ ಹನ್ಸ್ ಅಂತ ಸಿಗೋದಿಲ್ಲ. ಆ ಬ್ಲಾಕ್ ಹನ್ಸನ ಹುಡುಕ್ತಾ ಇದ್ದಾರೆ, ಎಲ್ಲಿಂದ ಸಿಗಬೇಕು. ಓಕೆ ಧನ್ಯವಾದಗಳು ಸರ್ ವೆಂಕಟೇಶ್ ನಾಯಕ್ ಸರ್ ಹಾಗೂ ಪ್ರಭಾಕರ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಎಲ್ಲ ದೇಶಗಳು ಕೂಡ, ಭಾರತ ಸೇರಿದಂತೆ ಎಲ್ಲ ದೇಶಗಳು ಕೂಡ ಆರ್ಥಿಕ ಸಂಕಷ್ಟದಿಂದ ನಲುಗು ಹೋಗಿದ್ದಾವೆ. ಬಟ್ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ ಮೂಡದ ಕಾರಣಕ್ಕಾಗಿ ಯುದ್ಧ ಮುಂದುವರಿತಾ ಇದೆ. ಬಟ್ ಈ ಬಾರಿಯಾದರೂ ಕೂಡ ಟ್ರಂಪ್ ಹೇಳಿದಂತೆ ಟ್ರಂಪ್ ಮಾತು ಸತ್ಯವಾದರೆ ಇಡೀ ಜಗತ್ತೇ ನಿಟ್ಟುಸಿರು ಬಿಡುತ್ತೆ. ಇದಾಗಿತ್ತು ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.